ಭಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನಿಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶಯೋನಿಧೇ ಶ್ರೀನಿಧೇ ಹೇ ವಂದೇ ಸಾಧು ಕಟಾಕ್ಷರಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೈತಿ ತ್ವೈಗಾಗಮಾन्तम् ಆಚಾರ್ಯ ಭಕ್ತಿ ಪರಿಪೂತಮರ್ಘಶೀಲಂ ಗೋಪಾಲದೇಶಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯಾತಿರಾಜಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತವಾರಮೀಶೆ ಭಕ್ತ್ಯಾದಿಪೂರ್ಣವರದಾರಿ ಕೃಪಾರ್ಥಚಿಹ್ನಂ ಶ್ರೀನಿವಾಸಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾ ಶ್ರೀಂ ರಂಗೇಶಪಾದಘನತಂ ಶ್ರೀನಿವಾಸಮುನಿಂ ಭಜೆ. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये. यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं येनोपनिषदां भाष्यं रामानुजमतानुगम् रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी गुच्छसच्छायमञ्चितोरस्थलं श्रिया जनाचलशृङ्गारमञ्जुलिर्मम गाहताम्. ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टवागुंसस्तनूभिः यशेम देवहितं यदायुः. स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु. ॐ शान्तिः शान्तिः शान्तिः. ಮುಂಡಕೋಪನಿಷತ್ತಿನ ಒಂದು ಮುಖ್ಯವಾದ ಮಂತ್ರ, ಎರಡು ಮಂತ್ರಗಳು ಅಲ್ಲಿ ಬರುತ್ತೆ. ಆ ಮಂತ್ರಗಳ ಅರ್ಥವನ್ನ ನೋಡ್ತಾ ಇದ್ವಿ. ದ್ವಾಸುಪರ್ಣ ಸವಿಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋಃ ಅನ್ಯಃ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ಯಃ ಅಭಿಚಾಕಶೀತಿ ಹೇಳಿ, ನಂತರ ಸಮಾನೇ ವೃಕ್ಷೋ ಪುರುಷೋ ನಿಮಗ್ನಃ ಅನೀಶಿಯಾ ಶೋಚತಿ ಮುಖ್ಯಮಾನಃ ದುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ ಅಂತ ಎರಡು ಮಂತ್ರಗಳು. ಇದು ಬ್ರಹ್ಮಸೂತ್ರದಲ್ಲಿ ಕೆಲವು ಅಧಿಕರಣಗಳಲ್ಲಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಇದಕ್ಕೆ ಭಾಷ್ಯಕಾರರು ತೆಗೀತಾರೆ. ಇದರ ಜೊತೆ ಕಠೋಪನಿಷತ್ತಿನಲ್ಲಿಯೂ ಒಂದು ಮಂತ್ರ ಬರುತ್ತೆ. ಕೃತಂ ಪಿಬಂತೌ ಸುಕೃತಸ್ಯ ಲೋಕೆ ಗೃಹಾಂ ಪ್ರವಿಷ್ಟೌ ಪರಮೇ ಪರಾರ್ಧ್ಯೆ ಅಂತ ಹೇಳಿ, ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಿಯೋ ಚ ತ್ರಿನಾಚಿಕೇತಾಹ ಅಂತ ಅಲ್ಲಿಯೂ ಆ ಮಂತ್ರವು, ಇದೆರಡು ಮಂತ್ರಗಳು ಕೂಡ ಕೆಲವು ಕಡೆ ಬ್ರಹ್ಮಸೂತ್ರಗಳಲ್ಲಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಸ್ಥಿತ್ಯಧನಾಭ್ಯಾಂ ಚ ಅಂತ ಒಂದು ಸೂತ್ರದಲ್ಲಿ, ಯದಾಮನನಾತ್ ಮುದ ಸೂತ್ರಗಳಲ್ಲಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಅದರಲ್ಲಿ ಪ್ರಧಾನವಾಗಿ ಇಲ್ಲಿ ಹೇಳುವಾಗ ದ್ವಾಸುಪರ್ಣ ಅಂತ ಹೇಳುವಾಗ ಎರಡು ಪಕ್ಷಿಗಳು ಯಾರು ಅನ್ನೋದು ಇಲ್ಲಿ ವಿಷಯ. ಅದಕ್ಕೆ ಕೆಲವು ಇತರ ವ್ಯಾಖ್ಯಾನಗಳಲ್ಲಿ ಅಂತಃಕರಣ, ಜೀವ ಅಂತ ಹೇಳ್ಬಿಟ್ಟು ಅರ್ಥ ಮಾಡಲ್ಪಡಲಾಗಿದೆ. ಸಿದ್ಧಾಂತದಲ್ಲಿ ಜೀವ ಪರಮಾತ್ಮರು ಅಂತ ಹೇಳೋದು. ಕೃತಂ ಪಿಬಂತವು ಆ ಮಂತ್ರಕ್ಕೂ ಕೂಡ ಸೂತ್ರಕಾರರೇ ಅದಕ್ಕೆ ಅರ್ಥವನ್ನು ಸ್ಪಷ್ಟವಾಗಿ ಹೇಳಿಬಿಟ್ರು. ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧ್ಯೆ ಋತಂ ಪಿಬಂತೌ ಅಂದಾಗ, ಗುಹಾಂ ಪ್ರವಿಷ್ಟೌ ಆತ್ಮಾನೌ ಹಿ ದರ್ಶನಾತ್ ಅಂತ ಸೂತ್ರದಲ್ಲಿಯೇ ಇಬ್ಬರು ಆತ್ಮರುಗಳು ಅಂತ ಬಾದರಾಯಣರು ಅದನ್ನ ಸ್ಪಷ್ಟವಾಗಿ ಆ ಮಂತ್ರದ ಅರ್ಥವನ್ನು ತಿಳಿಸಿದ್ರು. ಗುಹಾಂ ಪ್ರವಿಷ್ಟವು ಆತ್ಮಾನವು ಅಂತ ಹೇಳ್ಬಿಟ್ಟು. ಆದ್ದರಿಂದ ಇಲ್ಲಿ ಅದರ ಬಗ್ಗೆ ಇತರ ವ್ಯಾಖ್ಯಾನಗಳಲ್ಲಿ ಯಾವ ಒಂದು ಪ್ರಮಾಣದಿಂದ ಆ ರೀತಿ ಅರ್ಥ ಮಾಡ್ತಾರೆ ಅನ್ನೋದನ್ನ ವಿಚಾರ ಮಾಡಿ ಸಿದ್ಧಾಂತವನ್ನ ತಿಳಿಸ್ತಾರೆ. ಅದಕ್ಕೆ ಹೇಗೆ ಅರ್ಥ ಮಾಡುವ ಸಂಭವವಿದೆ, ವಿರೋಧವಿಲ್ಲದೆ ಹೇಗೆ ಅರ್ಥ ಮಾಡ್ಬೋದು, ಅದಕ್ಕೆ ಜೀವ ಪರಮಾತ್ಮರು ಅಂತ ಅರ್ಥ ಮಾಡಿ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ.
ಅದು ಹೇಳುವಾಗ ಅನೀಶಯ ಶೋಚಿತಿ ಮುಖ್ಯಮಾನಃ ಅಂತ ಹೇಳುವಾಗ ಅದಕ್ಕೆ ಭಾಷ್ಯಕಾರರು ಸ್ಥಿತಿ ಅದನಾಭ್ಯಾಂತ್ಯ ಅನ್ನುವ ಸೂತ್ರದಲ್ಲಿ ಭಾಷ್ಯಕಾರರು ಅಲ್ಲಿ ಅನೀಶಯ ಅಂತ ಹೇಳಿದ್ರೆ ಭೋಗ್ಯಭೂತಯ ಅಂತ ಒಂದು ಅರ್ಥ ಮಾಡಿದ್ದಾರೆ. ಅದಕ್ಕೆ ಈ ಕೆಲವರು ನಮ್ಮ ಸಿದ್ಧಾಂತದಲ್ಲಿಯೇ ಏಕದೇಶಿಗಳು ಅಂತ ಹೇಳ್ಬೋದು, ಕೆಲವು ಆಚಾರ್ಯರು ಈ ರೀತಿ ಅರ್ಥ ಮಾಡಿದ್ದಾರೆ, ಅದಕ್ಕೆ ಭಾಷ್ಯಕ್ಕೆ ವಿರೋಧವಿಲ್ಲ ಅಂತ ಹೇಳ್ತಾರೆ ಅಂತ ಅವರ ಅಭಿಪ್ರಾಯವನ್ನ ರಂಗರಾಮಾನುಜರು ಇಲ್ಲಿ ತಿಳಿಸ್ತಾರೆ. ಇದು ಒಪ್ಪಿಗೆಯೋ ಇಲ್ಲವೋ ಅನ್ನೋದು ಏನು ಹೇಳಲಿಲ್ಲ ಅವರು, ಆದರೆ ಕೇಚಿತ್ತು ಅಂತ ಹೇಳಿದ್ರೆ ಕೆಲವರಾದರೂ ಹೀಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಹೇಳೋದ್ರಲ್ಲಿ ಏನು ವಿರೋಧವಿಲ್ಲ, ಆದರೂ ಭಾಷಿಕಾರರು ಹೇಳಿರೋದು ನೇರವಾಗಿ ಅರ್ಥವನ್ನು ತಿಳಿಸುತ್ತೆ ಅನ್ನೋದನ್ನ ಹೇಳ್ಬೋದು. ಅನೀಶಯ ಅನ್ನುವ ಶಬ್ದಕ್ಕೆ ಇಲ್ಲಿ ಈಶ ಅಂದ್ರೆ ಆಳುವವನು ಅಂತ ಅರ್ಥ, ಅನೀಶ ಅಂದ್ರೆ ವಶನಾಗಿರುವವನು ಅಂತ ಅರ್ಥ. ಪ್ರಕೃತಿಗೆ ವಶನಾಗಿದ್ದಾನೆ ಅವನು, ಜೀವಾತ್ಮನು. ಆದ್ದರಿಂದ ಅವನಿಗೆ ಆ ಪ್ರಕೃತಿಯ ವಶದಿಂದ ಬಿಡಿಸಿಕೊಳ್ಳಕ್ಕೆ ಸಾಮರ್ಥ್ಯ ಇಲ್ಲ. ಅವನಿಗೆ ಸಮರ್ಥನಾದ ಒಬ್ಬನನ್ನು ನೋಡಿ ಆದಾಗ ಅವನನ್ನು ಆಶ್ರಯಿಸಿದರೆ ಆಗ ಅವನಿಗೆ ಬಿಡಿಸ್ಕೊಳ್ಳಬಹುದು. ಆದ್ದರಿಂದ ಆ ಪ್ರಕೃತಿ ಭೋಗ್ಯಭೂತವಾದದ್ದು. ಇವರು ವ್ಯಾಖ್ಯಾನದಲ್ಲಿ ಹೇಗೆ ಸಮರ್ಥನೆ ಮಾಡ್ತಾರೆ ಅಂದ್ರೆ ಅನೀಶಯ ಅಂದ್ರೆ ಅಸಮರ್ಥತ್ವೇನ ಅಂತ ಅರ್ಥ ಮಾಡಿ ಹೇಳ್ತಾರೆ. ಭಾಷ್ಯಕಾರರು ಭೋಗ್ಯಭೂತೆಯ ಅಂತ ಹೇಳಿರೋದಕ್ಕೆ ಇದು ವ್ಯಾಖ್ಯಾನವಲ್ಲ, ಅದರ ಅರ್ಥವನ್ನ ಇಲ್ಲಿ ಮಾಡ್ತಾ ಇಲ್ಲ. ಆದರೆ ಅವರು ಹೇಳಿರುವ ಅರ್ಥದ ವಿಷಯವನ್ನೇ ಅದೇ ಅರ್ಥದಲ್ಲಿಯೇ ಈ ರೀತಿ ಅರ್ಥ ಮಾಡೋದಕ್ಕೂ ಸಾಧ್ಯವಿದೆ ಅಂತ ಹೇಳ್ತಾ ಇದ್ದೀವಿ ಅಂತ ಈ ವ್ಯಾಖ್ಯಾನಕಾರರ ಅಭಿಪ್ರಾಯ ಅನ್ನೋದನ್ನ ತೋರಿಸ್ತಾರೆ ಅಷ್ಟೇನೆ. ಭೋಗ್ಯಭೂತವಾದ ಪ್ರಕೃತಿಯ ವಶದಲ್ಲಿ ಸಿಕ್ಕಾಕೊಂಡು ಇವನು ತಪ್ಪಿಸ್ಕೊಳ್ಳೋಕಾಗ್ತಾ ಇಲ್ಲ, ಸಮರ್ಥನಾದ ಪರಮಾತ್ಮನನ್ನ ಆಶ್ರಯಿಸಿ ಬಿಡಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ವ್ಯಾಖ್ಯಾನ ಮಾಡುವಾಗ ಅನೀಶಯ ಅನ್ನುವಾಗ ಅಸಮರ್ಥತ್ವೇನ ಅಂತ ಅರ್ಥ ಮಾಡಿದ್ದಾರೆ. ಏನು ವಿರೋಧ ಬರೋದಿಲ್ಲ, ಈ ಅರ್ಥವೇ ಅಲ್ಲಿಯೂ ಅರ್ಥವು, ಎರಡೂ ಅರ್ಥದಲ್ಲಿ ಏನು ವ್ಯತ್ಯಾಸವಿಲ್ಲ ಅಂತ ಹೇಳಿ ಅದನ್ನ ಸಮರ್ಥನೆ ಮಾಡ್ತಾರೆ. ನಂತರ ಶ್ರುತ ಪ್ರಕಾಶಿಕೆಯಲ್ಲಿ ಈ ಸೂತ್ರಕ್ಕೆ 136 ಹೇಳಿದ್ರು, 134 ಮತ್ತೆ 136 ಎರಡು ಸೂತ್ರಗಳನ್ನ ತೆಗಿತಾರೆ. ಇಲ್ಲಿ ಶ್ರುತ ಪ್ರಕಾಶಿಕೆಯಲ್ಲಿ ಹೇಗೆ ಹೇಳಲ್ಪಟ್ಟಿದೆ ಮತ್ತೆ ಇದರಲ್ಲಿ ಹೇಗೆ ಹೇಳಲ್ಪಟ್ಟಿದೆ ಅಂತ ಹೇಳಿ ಅರ್ಥವನ್ನ ನಾನು ಕಥಂ ದ್ವಾಸು ಪರಿಣೇತಿ ಮಂತ್ರಸ್ಯ ಜೀವ ಪರಮಾತ್ಮ ಪರತ್ವಂ ಅಂತಃಕರಣ ಜೀವ ಪರೋ ಹಿ ಅಯಂ ಮಂತ್ರ. ಪೂರ್ವ ಪಕ್ಷವನ್ನ ಹೇಗೆ ಶ್ರುತ ಪ್ರಕಾಶಿಕಾಚಾರ್ಯರು ವಿಚಾರ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನೇರವಾಗಿ ರಂಗರಾಮಾನುಜರು ಅವರು ಹೇಳಿರೋ ಎಲ್ಲಾ ವಿಷಯಗಳನ್ನು ಅದೇ ರೀತಿ ಅವರ ವಾಕ್ಯಗಳನ್ನೇ ಇಲ್ಲಿ ಉದಾಹರಿಸ್ತಾರೆ. ಇದೆಲ್ಲ ಶ್ರೀಭಾಷ್ಯದ ವ್ಯಾಖ್ಯಾನವಾದ ಶ್ರುತ ಪ್ರಕಾಶಿಕೆಯ ವಾಕ್ಯಗಳೇ, ನೇರವಾಗಿ ಅದನ್ನ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಸ್ಥಿತ್ಯದನಾಭ್ಯಾಂಚ ಅನ್ನುವ ಸೂತ್ರದಲ್ಲಿ ಬರುವಂತಹ ಮಂತ್ರಗಳು. ಕಥಂ ದ್ವಾಸು ಪರಿಣೇತಿ ಮಂತ್ರಸ್ಯ ಜೀವ ಪರಮಾತ್ಮ ಪರತ್ವಂ ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಹೇಗೆ ಯಾವ ಪ್ರಮಾಣಗಳನ್ನು ಆಶ್ರಯಿಸಿ ಪೂರ್ವ ಪಕ್ಷದಲ್ಲಿ ಇತರ ವ್ಯಾಖ್ಯಾನಗಳಲ್ಲಿ ಆ ರೀತಿ ಅರ್ಥ ಮಾಡಲ್ಪಟ್ಟಿದೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ವಿಚಾರ ಮಾಡ್ತಾರೆ. ಮುಖ್ಯವಾಗಿ ಅವರು ಹೇಳೋದು ಪೂರ್ವ ಪಕ್ಷದಲ್ಲಿ ಪೈಂಗಿ ರಹಸ್ಯ ಬ್ರಾಹ್ಮಣ ಅಂತ ಅದರಲ್ಲಿ ಹೇಳಿರುವಂತಹದ್ದು. ಆ ಪೈಂಗಿ ರಹಸ್ಯ ಬ್ರಾಹ್ಮಣದಲ್ಲಿ ಅಸ್ಯ ಮಂತ್ರಸ್ಯ ತಥಾ ವ್ಯಾಖ್ಯಾತತ್ವಾತ್ ಅಂತಃಕರಣ ಜೀವ ಪರವಾಗಿಯೇ ವ್ಯಾಖ್ಯಾನ ಮಾಡಲ್ಪಟ್ಟಿದೆ ಪೈಂಗಿ ರಹಸ್ಯ ಬ್ರಾಹ್ಮಣದಲ್ಲಿ ಅಂತ ಹೇಳಿದ್ರು. ಹೇಗೆ ಏನು ಹೇಳಿದೆ ಅಲ್ಲಿ? ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಇತಿ ಸತ್ವಂ. ಅಲ್ಲಿ ಅಂತಃಕರಣ ಅಂತ ಹೇಳಲಿಲ್ಲ, ಸತ್ವಂ ಅನ್ನುವ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಸತ್ವಂ ಅನ್ನುವ ಶಬ್ದಕ್ಕೆ ಅಂತಃಕರಣ ಪರವಾಗಿ ಅರ್ಥ ಮಾಡಬೇಕು ಅಂತ ಪೂರ್ವ ಪಕ್ಷ. ಪಿಪ್ಪಲಂ ಸ್ವಾದು ಅತ್ತಿ ಅನ್ಯ ಅಂತ ಹೇಳಿರೋದು ಪಿಪ್ಪಲ ಹಣ್ಣನ್ನ ಅನುಭವಿಸ್ತಾ ಇದ್ದಾನೆ, ಕರ್ಮಫಲವನ್ನ ಬಹಳ ಚೆನ್ನಾಗಿದೆ ಅಂತ ಹೇಳಿ ಸತ್ವಂ ಅನ್ನುವ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಅನಶ್ನನ್ ಅನ್ಯ ಅಭಿಚಾಕಶೀತಿ ಇತಿ ಜ್ಞಃ ಅಂತ ಹೇಳಲ್ಪಟ್ಟಿದೆ. ಅನಶ್ನನ್ ಅನ್ಯ ಅಭಿಚಾಕಶೀತಿ, ಇಲ್ಲದೆ ಇನ್ನೊಬ್ಬ ಪ್ರಕಾಶಿಸ್ತಾ ಇದ್ದಾನೆ ಕರ್ಮಫಲವನ್ನು ಅನುಭವಿಸದೆ. ತಾವೇತೌ ಸತ್ವ ಕ್ಷೇತ್ರಜ್ಞವು, ಸತ್ವ ಮತ್ತೆ ಕ್ಷೇತ್ರಜ್ಞರು ಇವರಿಬ್ಬರು. ಇದಕ್ಕೆ ದ್ವಾಸುಪರ್ಣ ಸವಿಜಾಸಕಾಯ ತಯೋರ್ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ ಅನ್ಯ ಅಭಿಚಾಕಶೀತಿ. ಇವರಿಬ್ಬರು ಸತ್ವ ಮತ್ತೆ ಕ್ಷೇತ್ರಜ್ಞರು
ಅಂತ ಅಲ್ಲಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಇತ್ಯತ್ರ ಸ್ವಾದು ಅತ್ತಿ ಚೇತದಂತಸ್ಯ ವಾಕ್ಯಸ್ಯ ಸತ್ವಪರತ್ವಂ ಅನಶ್ನನ್ ಇತ್ಯಾದೇಹೇ ಕ್ಷೇತ್ರಜ್ಞ ಪರತ್ವಂ ಚ ಪ್ರತೀಯತೆ. ಸ್ವಾದು ಅತ್ತಿ ಕರ್ಮಫಲ ಅನುಭವಿಸ್ತಾ ಇರೋದು ಸತ್ವವೇ, ಯಾರು ಫಲವನ್ನು ಅನುಭವಿಸದೇ ಇರುವಂತ ಅವನು ಕ್ಷೇತ್ರಜ್ಞನು ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಕ್ಷೇತ್ರಜ್ಞ ಶಬ್ದವು ಜೀವನ ಪರಮಾತ್ಮತಾನೆ ಅರ್ಥ ಮಾಡಬೇಕು ಅಂತ ಅವರು. ನಚ ಸತ್ವಕ್ಷೇತ್ರಜ್ಞ ಶಬ್ದವು ಜೀವ ಪರಮಾತ್ಮ ಪರೋವಿತಿ ವಾಚ್ಯಂ. ಜೀವನು ಪರಮಾತ್ಮನು ಅಂತ ಸತ್ವ ಕ್ಷೇತ್ರಜ್ಞ ಶಬ್ದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ತಯೋಹೋ ಶಬ್ದಯೋಹೋ ಅಂತಃಕರಣ ಜೀವ ಪರತೆಯ ಪ್ರಸಿದ್ಧತ್ವಾತ್. ಪ್ರಸಿದ್ಧವಾದ ಅರ್ಥ ಸತ್ವ ಶಬ್ದಕ್ಕೆ ಅಂತಃಕರಣ ಅಂತ, ಕ್ಷೇತ್ರಜ್ಞ ಶಬ್ದಕ್ಕೆ ಜೀವ ಅಂತಾನೆ ಅರ್ಥ ಮಾಡಬೇಕು. ಪ್ರಸಿದ್ಧವಾಗಿ ಅವರಲ್ಲಿಯೇ ಪ್ರಯೋಗವಿರೋದ್ರಿಂದ ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ತದೇತತ್ ಸತ್ವಂ ಏನ ಸ್ವಪ್ನಂ ಪಶ್ಯತಿ. ಇಲ್ಲಿ ಮುಖ್ಯವಾಗಿ ಪೂರ್ವ ಪಕ್ಷಿ ಹೇಳೋದು ಏನ ಸ್ವಪ್ನಂ ಪಶ್ಯತಿ ಅಂತ ಹೇಳ್ಬಿಟ್ಟು. ಏನ ಅನ್ನೋದು ತೃತೀಯ ವಿಭಕ್ತಿಯಲ್ಲಿರುವ ಶಬ್ದ, ಕರ್ಣಾರ್ಥದಲ್ಲಿ ಇದೆ. ಯಾವುದರಿಂದ ಅಂದ್ರೆ ಯಾವುದನ್ನು ಉಪಕರಣವನ್ನಾಗಿ ಉಪಯೋಗ ಮಾಡಿಕೊಂಡು ಸ್ವಪ್ನವನ್ನು ನೋಡ್ತಾನೆ ಅಂತ ಅರ್ಥ. ಕರ್ಣಾರ್ಥದಲ್ಲಿ ಕರ್ಣೆ ತೃತೀಯ ಅಂತ ಹೇಳ್ಬಿಟ್ಟು ತೃತೀಯ ವಿಭಕ್ತಿಯಲ್ಲಿರೋದ್ರಿಂದ ಯಾವುದರಿಂದ ಸ್ವಪ್ನವನ್ನು ನೋಡ್ತಾನೆ ಅಂದ್ರೆ ಇವನಿಗೆ ಅಂತಃಕರಣ ಮನಸ್ಸು ಉಪಕರಣ. ಆದ್ದರಿಂದ ಇದು ಒಳಗಿನ ಇಂದ್ರಿಯ, ಆದ್ದರಿಂದ ಇವನಿಗೆ ಉಪಕರಣವಾಗಿರೋದ್ರಿಂದ ಇದಕ್ಕೆ ಸತ್ವಂ ಅಂತ ಹೇಳಿ ಏನ ಸ್ವಪ್ನಂ ಪಶ್ಯತಿ ಅಥ ಯಹ ಅಯಂ ಶಾರೀರಃ ಉಪದ್ರಷ್ಟ ಸಕ್ಷೇತ್ರಜ್ಞ. ನೋಡ್ತಾನಲ್ಲ ಅದನ್ನ ಶಾರೀರನಾದವನು ಅವನು ಕ್ಷೇತ್ರಜ್ಞನು, ಆ ಸ್ವಪ್ನವನ್ನು ನೋಡುವವನು ಕ್ಷೇತ್ರಜ್ಞನು ಅಂತ ಅರ್ಥ ಮಾಡುದು. ತಾವೇತವು ಸತ್ವಕ್ಷೇತ್ರಜ್ಞವು ಇತಿ ಸತ್ವಕ್ಷೇತ್ರಜ್ಞ ಶಬ್ದಯೋಹೋ ಅಂತಃಕರಣ ಜೀವ ವಾಚ್ಯಾಭ್ಯಾಂ ಪೈಂಗಿ ಶ್ರುತ್ಯೈವ ವ್ಯಾಖ್ಯಾತತ್ವಾಚ. ಪೈಂಗಿ ಶ್ರುತಿಯಲ್ಲಿಯೇ ಇದು ವ್ಯಾಖ್ಯಾನ ಮಾಡಲ್ಪಟ್ಟಿದೆ ಈ ರೀತಿ. ಅಂತಃಕರಣ ಅಂತ ಹೇಳಲಿಲ್ಲ, ಏನ ಸ್ವಪ್ನಂ ಪಶ್ಯತಿ ಅಂತ ಹೇಳಿದೆ. ಮತ್ತೆ ಅಲ್ಲಿ ಸತ್ವಂ ಅನ್ನುವ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಅಂತಃಕರಣ ಅಥವಾ ಮನಸ್ಸು ಅನ್ನೋದು ನೇರವಾಗಿ ಎಲ್ಲಿಯೂ ಆ ಶಬ್ದ ಬಂದಿಲ್ಲ. ಪೂರ್ವ ಪಕ್ಷದಲ್ಲಿ ಹೀಗೆ ಅರ್ಥ ಮಾಡ್ತಾರೆ. ಏನ ಪಶ್ಯತಿ ಇತಿ ಕರಣತ್ವ ಪ್ರತೀತೇಹೇ. ಕರಣತ್ವ ತೃತೀಯ ವಿಭಕ್ತಿಯಲ್ಲಿರೋದ್ರಿಂದ ಅದು ಉಪಕರಣ ಅಂತ ತಿಳಿದು ಬರುತ್ತೆ. ಸತ್ವಂ ಹಿ ಅಂತಃಕರಣಂ, ಸತ್ವದ ಅಂತಃಕರಣವೇ ತಾನೇ ಅದು. ಸ್ವಪ್ನ ದ್ರಷ್ಟೃತ್ವಾಚ ಕ್ಷೇತ್ರಜ್ಞ ಜೀವ ಅತಃ ಅಯಂ ಮಂತ್ರ ಅಂತಃಕರಣ ಜೀವಪರಃ ಇತಿ ಚೇತ್. ಇದೆಲ್ಲ ಸುದರ್ಶನ ಸೂರಿಗಳ ವ್ಯಾಖ್ಯಾನ ವಾಕ್ಯಗಳು ಶ್ರೀಭಾಷ್ಯದಲ್ಲಿ ಅವರು ಮಾಡಿರುವಂತಹದ್ದು. ಅದನ್ನ ಪೂರ್ವ ಪಕ್ಷವಾಗಿ ಹೇಳಿ ಇತಿ ಚೇತ್ ಸಿದ್ಧಾಂತವನ್ನು ಅವರೇ ಹೇಳ್ತಾರೆ ಸುದರ್ಶನ ಸೂರಿಗಳೇ. ನತಾವತ್ ಜೀವ ಪರಮಾತ್ಮ ಪರತ್ವಂ ಅಸ್ಯ ಮಂತ್ರಸ್ಯ ಅಪವದಿತುಂ ಶಕ್ಯತೆ ಅಂತ ಹೇಳಿದ್ರು. ಅಪವದಿತುಂ ಅಂದ್ರೆ ಅದಕ್ಕೆ ಅದನ್ನು ತಳ್ಳಿ ಹಾಕಿ ಈ ರೀತಿ ಅರ್ಥ ಮಾಡೋದು ಅಂತ ಅಪವಾದವಾಗಿ ಹೇಳೋದು. ಮುಖ್ಯವಾದ ಅರ್ಥ ಹೇಳಬೇಕು. ಅದಕ್ಕೆ ಅರ್ಥ ಸಿಗದೆ ಹೋದ್ರೆ ಈ ರೀತಿ ಅರ್ಥವನ್ನ ಮಾಡಬೇಕು. ಜೀವ ಪರಮಾತ್ಮ ಪರವಾಗಿ ಈ ಮಂತ್ರಕ್ಕೆ ಅರ್ಥವನ್ನ ಅಪವಾದ ಅರ್ಥದಲ್ಲಿ ಹೇಳಕ್ಕೆ ಆಗೋದಿಲ್ಲ. ಅದನ್ನ ತಳ್ಳಿ ಹಾಕಿ ಇದುವೇ ಸರಿ ಅಂತ ಹೇಳಕ್ ಸರಿ ಇಲ್ಲ. ಅನೇನ ಮಂತ್ರೇಣ ತುಲ್ಯಾರ್ಥತೆಯ ಪ್ರತ್ಯಭಿಜ್ಞಾಯಮಾನೆ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಇತ್ಯನಂತರೇ ಮಂತ್ರೆ. ಪ್ರಕರಣವನ್ನು ಮತ್ತೆ ಹಿಂದೆ ಮುಂದೆ ಬರುವ ಮಂತ್ರಗಳು ಇದನ್ನೆಲ್ಲ ಪರೀಕ್ಷೆ ಮಾಡಿದ್ರೆ ಇದರಲ್ಲಿ ದ್ವಾಸುಪರ್ಣ ಮಂತ್ರ ಆದ್ಮೇಲೆ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅಂತ ಬಂದಿದೆ. ದ್ವಾಸುಪರ್ಣಾಸಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ. ಎರಡು ಒಂದೇ ಅರ್ಥದಲ್ಲಿ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಇತ್ಯನಂತರೇ ಮಂತ್ರೆ ಜೀವಪರಯೋಹೋ ಪ್ರತಿಪನ್ನತ್ವಾತ್. ಸ್ಪಷ್ಟವಾಗಿ ಅಲ್ಲಿ ನಮಗೆ ಜೀವ ಪರಮಾತ್ಮ ಅನ್ನೋ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯ ಶೋಚತಿ ಮುಖ್ಯಮಾನಃ ದುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ. ಇವನು ಈಶ ಅನೀಶವು ಅಂತ ಸ್ಪಷ್ಟವಾಗಿ ಜ್ಞೌ ದ್ವಜೌ ಈಶನ್ ಈಶೌ ಅಂತ ಹೇಳಿದಾಗೆ ಒಬ್ಬ ಈಶ ಒಬ್ಬ ಅನೀಶಯ ಅಂದ್ರೆ ಕರ್ಮ ಪರವಶನಾಗಿ ಅವನು ಮೋಹಗೊಂಡಿದ್ದಾನೆ ಅನ್ನೋದು ತಿಳಿದು ಬರುತ್ತೆ ಅಲ್ಲಿ. ಆದ್ದರಿಂದ ಇಲ್ಲಿ ಜೀವ ಪರಮಾತ್ಮರು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಮುಂದಿನ ಮಂತ್ರದಲ್ಲಿ.
ಅಸ್ಯ ಮಂತ್ರಸ್ಯ ತದೈಕಾರ್ಥ್ಯ ಚ. ಹಿಂದಿನ ಮಂತ್ರಕ್ಕೂ ಇದಕ್ಕೂ ಒಂದೇ ಅರ್ಥವಿದೆ. ಆದ್ದರಿಂದ ಇಲ್ಲಿ ವಾಕ್ಯ ಭೇದ ಮಾಡೋದು ದೋಷವಾಗುತ್ತೆ, ಮಾಡಬೇಕಾಗಿಲ್ಲ. ಏಕವಾಕ್ಯತ್ವ ಅನ್ನೋದನ್ನ ಹೇಳ್ಬೋದು. ಅರ್ಥೈಕತ್ವಾತ್ ಏಕವಾಕ್ಯತ್ವಂ ಅಂತ ಪೂರ್ವಮೀಮಾಂಸಾ ನ್ಯಾಯ. ಎರಡಕ್ಕೂ ಒಂದೇ ಅರ್ಥ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇರೋದು ಉಪನಿಷತ್ತಿನಲ್ಲಿ. ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಇತಿ ತಯೋಃ ಐಕಾರ್ಥ್ಯಂ ಹಿ ಪ್ರತೀಯತೆ. ಸ್ಪಷ್ಟವಾಗಿ ಒಂದೇ ಅರ್ಥ ಅನ್ನೋದು ತಿಳಿದು ಬರುತ್ತೆ. ಸಮಾನೇ ವೃಕ್ಷೇ ಇತಿ ಮಂತ್ರೇ ಚ ಪುರುಷಃ ಜೀವಃ ಅಂತಃಕರಣಸ್ಯ ಪುರುಷಶಬ್ದವಾಚ್ಯತ್ವ ಅಭಾವಾತ್. ಅಂತಃಕರಣಕ್ಕೆ ಎಲ್ಲಿಯೂ ಪುರುಷ ಶಬ್ದ ಹೇಳಲ್ಪಟ್ಟಿಲ್ಲ. ಆದ್ದರಿಂದ ಇಲ್ಲಿ ಈಶಂ ಅನ್ಯಂ ಈಶಂ ಅಂತ ಹೇಳಿರೋದ್ರಿಂದ ಇಲ್ಲಿ ಪುರುಷಃ ನಿಮಗ್ನಃ ಅಂತ ಹೇಳಿರೋದ್ರಿಂದ ಪುರುಷನಿಗೆ ಜೀವಾತ್ಮ ಅಂತ ಅರ್ಥ ಮಾಡಬೇಕು ಹೊರತು ಅಂತಃಕರಣ ಅಂತ ಹೇಳೋಕೆ ಇಲ್ಲಿ ಅವಕಾಶವಿಲ್ಲ. ಯಾಕೆ ಅಂದ್ರೆ ಶೋಚತಿ, ಮುಖ್ಯಮಾನಃ, ಪಶ್ಯತಿ, ವೀತಶೋಕಃ ಇತಿ ಪದಾನಾಂ ಅಸ್ವಾರಸ್ಯ ಪ್ರಸಂಗಾಚ. ಅಂತಃಕರಣಕ್ಕೆ ಇದೆಲ್ಲ ಇಲ್ವಲ್ಲ. ಶೋಕ, ಮೋಹಗೊಳ್ಳುವುದು, ನೋಡೋದು, ಇದೆಲ್ಲವೂ ಶೋಕ ಹೋಗುವಂತಹದ್ದು. ಅಂತಃಕರಣ ಅಚೇತನ. ಅಚೇತನಕ್ಕೆ ಇದೆಲ್ಲ ಬರೋದು ಸ್ವರಸವಾಗೋದಿಲ್ಲ. ಆದ್ದರಿಂದ ಇದು ಈ ಪದಗಳಿಗೆಲ್ಲ ಸ್ವಾರಸ್ಯ ಭಂಗವಾಗುತ್ತೆ. ಎಲ್ಲ ಲಕ್ಷಣಾರ್ಥಗಳನ್ನೇ ಹೇಳ್ತಾ ಹೋಗ್ಬೇಕು ಎಲ್ಲದಕ್ಕೂ. ಹಾಗೆ ಮಾಡೋದಕ್ಕಿಂತ ನೇರವಾಗಿ ಅರ್ಥ ಮಾಡೋಕ್ಕೆ ಸಾಧ್ಯವಿದೆ. ಎರಡಕ್ಕೂ ಒಂದೇ ಅರ್ಥ ಅನ್ನೋ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಇಲ್ಲಿ. ಅನ್ಯಶ್ಚ ಪರಮಾತ್ಮ, ಇನ್ನೊಬ್ಬನು ಪರಮಾತ್ಮ. ಯಾಕೆ ಅಂದ್ರೆ ಈಶ ಶಬ್ದೋಕ್ತತ್ವಾತ್. ಈಶಃ ಅಂತ ಸ್ಪಷ್ಟವಾಗಿ ಹೇಳಿದೆ. ಅವನಿಗೆ ಸ್ವವಿಷಯ ಜ್ಞಾನೇನ ವೀತಶೋಕತ್ವ ಹೇತುತ್ವಾಚ. ಪರಮಾತ್ಮನ ವಿಷಯದ ಜ್ಞಾನದಿಂದ ಇವನಿಗೆ ಶೋಕವೆಲ್ಲ ನಾಶವಾಗುವುದಕ್ಕೆ ಹೇಳೋದ್ರಿಂದ ಅವನ ವಿಷಯಕವಾದ ಜ್ಞಾನದಿಂದ ಇವನ ಶೋಕವೆಲ್ಲ ಹೋಗುತ್ತೆ ಅಂತ ಹೇಳಿರೋದು ಕೂಡ ಈ ಕಾರಣದಿಂದಲೂ ಈಶನು ಪರಮಾತ್ಮ ಅಂತ ಹೇಳ್ಬೋದು. ಜೀವಾತ್ಮ ಜ್ಞಾನದಿಂದ ಇವನಿಗೆ ಮೋಕ್ಷ ಅಂತ ಎಲ್ಲಿಯೂ ಹೇಳಿಲ್ಲ ಉಪನಿಷತ್ತುಗಳಲ್ಲಿ. ಪರಮಾತ್ಮನ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿರು. ಆದ್ರಿಂದ ಇಲ್ಲಿ ಅವನ ಜ್ಞಾನದಿಂದ ಅವನ ವಿಷಯಕವಾದ ಜ್ಞಾನ, ಅದರಿಂದ ಇವನಿಗೆ ಶೋಕವೆಲ್ಲ ಹೋಗುತ್ತೆ, ನಾಶವಾಗುತ್ತೆ ಅಂತ ಹೇಳಿರೋದ್ರಿಂದ ಕಾರಣದಿಂದಲೂ ಈಶಃ ಅನ್ನುವ ಶಬ್ದ ಪ್ರಯೋಗದಿಂದಲೂ ಪರಮಾತ್ಮ ಅನ್ನೋದು ಹೇಳ್ಬೋದು. ನ ಕೇವಲಂ ಅನಂತರ ಮಂತ್ರ ಐಕಾರ್ಥ್ಯಾತ್ ದ್ವಾಸುಪರ್ಣೇತಿ ಮಂತ್ರಸ್ಯ ಜೀವ ಪರಮಾತ್ಮ ಪರತ್ವಂ. ಈಗ ಹೇಳ್ತಾರೆ ಬರೀ ಎರಡು ಮಂತ್ರಗಳಿಗೂ ಒಂದೇ ಅರ್ಥವಿದೆ ಅನ್ನುವ ಕಾರಣ ಒಂದೇ ಅಲ್ಲ, ಬೇಕಾದಷ್ಟು ಕಾರಣಗಳಿದೆ ಜೀವ ಪರಮಾತ್ಮರು ಅಂತ ನಿರೂಪಣೆ ಮಾಡೋದಕ್ಕೆ, ಅರ್ಥ ಮಾಡೋದಕ್ಕೆ. ಅದರಲ್ಲಿ ಹೇಳ್ತಾರೆ ಕಿಂತು ಸ್ವವಾಕ್ಯೇ, ಉಪನಿಷತ್ತಿನ ವಾಕ್ಯದಲ್ಲಿ ಸ್ವಾದು ಅತಿ ಅನಶ್ನನ್ ಅನ್ಯಃ ಇದೇ ಸ್ಥಿತಿ ಅದನಾಭ್ಯಾಂಚ ಅಂತ. ಒಬ್ಬನಿಗೆ ಸ್ಥಿತಿ, ಒಬ್ಬನಿಗೆ ಅದನ. ಅದನ ಅಂದ್ರೆ ತಿನ್ನುವುದು ಅಂತ ಅರ್ಥ. ಅತಿ ಅಂತ ಅದನ. ಒಬ್ಬ ಫಲವನ್ನು ಅನುಭವಿಸ್ತಾನೆ, ಒಬ್ಬ ಸುಮ್ಮನೆ ಇದ್ದಾನೆ, ಪ್ರಕಾಶಿಸ್ತಾ ಇದ್ದಾನೆ. ಸ್ಥಿತಿ ಅದನಾಭ್ಯಾಂಚ ಅಂತ ಸೂತ್ರ, ಬ್ರಹ್ಮಸೂತ್ರದಲ್ಲಿ ವಿಚಾರ ಮಾಡೋದು. ಒಬ್ಬನು ಸ್ವಾದು ಅತಿ ಅನಶ್ನನ್ ಅನ್ಯಃ, ಒಬ್ಬ ಅನುಭವಿಸ್ತಾನೆ, ಒಬ್ಬ ತಿನ್ನೋದಿಲ್ಲ. ಇತಿ ಭೋಕ್ತೃತ್ವ ಅಭೋಕ್ತೃತ್ವ ಶ್ರವಣಾಚ ತದವಸೀಯತೆ. ಭೋಕ್ತೃತ್ವ ಒಬ್ಬನಿಗೆ, ಭೋಕ್ತೃತ್ವವಿಲ್ಲದೆ ಇರೋದು ಒಬ್ಬನಿಗೆ. ಕರ್ಮಫಲ ಭೋಕ್ತೃತ್ವ ಅಂತ ಅರ್ಥ. ಪರಮಾತ್ಮನಿಗೂ ಭೋಕ್ತೃತ್ವ ಇದೆ, ಆದರೆ ಅವನಿಗೆ ಕರ್ಮಫಲ ಭೋಕ್ತೃತ್ವ ಇಲ್ಲ. ಅನಶ್ನನ್ಯ ಅಭಿಚಾಕಶೀತಿ ಅಂತ ಹೇಳುವ ಕರ್ಮಫಲ ಭೋಕ್ತೃತ್ವ ಇಲ್ಲ, ಒಬ್ಬನಿಗೆ ಭೋಕ್ತೃತ್ವವಿದೆ. ಆದ್ದರಿಂದ ಇಲ್ಲಿ ಚಕ್ಷುಶ್ರೋತ್ರಾದೀನಾಂ ದೃಷ್ಟತ್ವ ಶ್ರೋತೃತ್ವಾದಿವತ್ ಅಂತಃಕರಣಸ್ಯಾಪಿ ಕರಣತ್ವಾದೇವ ಭೋಕ್ತೃತ್ವಂ ಹಿ ನ ಸಂಭವತಿ. ಆದ್ದರಿಂದ ಕರಣವಾದ್ದರಿಂದ ಇವಾಗ ಚಕ್ಷುಗಳಿಗೆ ಕಣ್ಣು ನೋಡುತ್ತೆ ಅಂತ ಹೇಳಿದ್ರೆ, ದೃಷ್ಟತ್ವ ಚಕ್ಷುಸ್ಸಿಗಿದೆಯೇ ಅಂತ ಹೇಳಿದ್ರೆ, ಕಣ್ಣು ಬರೀ ಒಂದು ಉಪಕರಣ ಅಷ್ಟೇ ನೋಡೋದಕ್ಕೆ ಹೊರತು ಸ್ವತಃ ಚಕ್ಷುಸ್ಸಿಗೆ ಭೋಕ್ತೃತ್ವವಿಲ್ಲ, ಅದು ಅನುಭವಿಸೋದಿಲ್ಲ. ಒಂದು ದೃಶ್ಯದ ಒಂದು ಸವಿಯನ್ನ ಅಥವಾ ಅದರ ಜ್ಞಾನವನ್ನ, ಅದರಿಂದ ಬರುವ ಫಲವನ್ನ ಕಣ್ಣು ಅನುಭವಿಸೋದಿಲ್ಲ. ಆ ಕಣ್ಣನ್ನು ಉಪಕರಣವನ್ನಾಗಿ ಮಾಡಿಕೊಂಡ ಜೀವಾತ್ಮ ಅನುಭವಿಸ್ತಾನೆ. ಆದ್ದರಿಂದ ದೃಷ್ಟತ್ವ ಶ್ರೋತೃತ್ವ ಎಲ್ಲ ಚಕ್ಷುಸ್ಸಿಗೆ ಶ್ರೋತ್ರಕ್ಕೆ ಇದೆ ಅಂತ ಹೇಳಿದ್ರು ಕೂಡ ಏನರ್ಥ ಅಂತ ಹೇಳಿದ್ರೆ, ಅದರ ಮೂಲಕ ಜೀವಾತ್ಮನಿಗೆ ದೃಷ್ಟತ್ವ ಶ್ರೋತೃತ್ವ ಇದೆ ಹೊರತು ಅದಕ್ಕೆ ಇಲ್ಲ ದೃಷ್ಟತ್ವ, ಅದಕ್ಕೆ ಭೋಕ್ತೃತ್ವ ಇಲ್ಲ, ಫಲವನ್ನು ಅನುಭವಿಸೋದಿಲ್ಲ ಅಚೇತನವಾದ್ದರಿಂದ. ಅದೇ ರೀತಿ ಅಂತಃಕರಣಕ್ಕೂ ಕೂಡ ಕರಣತ್ವಾದೇವ, ಅದು ಬರೀ ಉಪಕರಣವಾದ್ದರಿಂದ ಭೋಕ್ತೃತ್ವ ಸಂಭವ ಆಗೋದಿಲ್ಲ. ಜೀವಸ್ಯ ಚ ವೃಕ್ಷ ಶಬ್ದೋಕ್ತ ದೇಹ ಪರಿಶ್ವಂಗ ದಶಾಯಾಂ ಏವ
ಅನಶ್ನತ್ವಮಪಿ ನೋಪಪದ್ಯತೆ. ಕ್ಷೇತ್ರಜ್ಞನಿಗೆ ಕ್ಷೇತ್ರಜ್ಞ ಅಂತ ಹೇಳಬೇಕು ಅಂತ ಹೇಳಿದ್ರೆ ಇನ್ನೊಬ್ಬನನ್ನ ಅವನಿಗೆ ಈ ಸ್ವಾದು ಅತ್ತಿ ಅಂತ ಹೇಳಿರೋದು ಪಿಪ್ಪಲಂ ಸ್ವಾದು ಅತ್ತಿ ಅಂತ ಹೇಳಿ ಇನ್ನೊಂದು ಪಕ್ಷಿಗೆ ಏನ್ ಹೇಳಿದೆ, ಅನಶ್ನನ್ಯ. ದೇಹದೊಳಗಡೆ ಇರುವಾಗ ಅವನಿಗೆ ಕರ್ಮಫಲ ಅನುಭವಿಸದೇ ಇರೋ ಸಾಧ್ಯವಿಲ್ಲ, ಅನುಭವಿಸ್ಲೇಬೇಕು ಅವನು. ಆದ್ರಿಂದ ಇಲ್ಲಿ ಸಮಾನೇ ವೃಕ್ಷೆ ಅಂತ ಹೇಳಿದೆ. ವೃಕ್ಷ ಅನ್ನೋ ಶಬ್ದದಿಂದ ವೃಂಛೇದನೆ ಎನ್ನುವ ಧಾತುವಿಂದ ಛೇದನಾರ್ಹವಾದದ್ದು ಅನ್ನುವ ಅರ್ಥದಲ್ಲಿ ಹೇಳಿದೆ. ಸಂಸಾರವನ್ನು ತಪ್ಪಿಸಿಕೊಳ್ಬೇಕು ಅನ್ನೋ ಅರ್ಥದಲ್ಲಿ ವೃಕ್ಷ ಶಬ್ದವನ್ನ ಸಂಸಾರಕ್ಕೆ ಉಪಯೋಗಿಸಿರುವಂತಹದ್ದು. ವೃಕ್ಷ ಶಬ್ದೋಕ್ತ ದೇಹ ಪರಿಶ್ವಂಗದ ಛಾಯಾಂ. ದೇಹವನ್ನು ವೃಕ್ಷ ಅನ್ನೋದು ದೇಹದಿಂದ ಹೇಳಲ್ಪಟ್ಟಿದೆ. ದೇಹವನ್ನು ತಪ್ಪಿಸ್ಕೊಳ್ಬೇಕು, ಪ್ರತಿ ಸಂಸರ್ಗ ಸಂಬಂಧವನ್ನ ಇದನ್ನ ಕತ್ತರಿಸಿ ಹಾಕ್ಬೇಕು ದೇಹವನ್ನ. ಆದ್ದರಿಂದ ಅದು ವೃಕ್ಷ ಅಂತ ಹೇಳಲ್ಪಟ್ಟಿದೆ. ಈ ದೇಹದೊಡನೆ ಇರುವಾಗ ಅವನಿಗೆ ಈ ದಶೆಯಲ್ಲಿ ಅವನಿಗೆ ಅನಶ್ನತ್ವಂ ಅಪಿ ನೋಪಪದ್ಯತೆ. ಕರ್ಮಫಲ ಅನುಭವಿಸದೇ ಇರೋದು ಉಪಪನ್ನವಾಗಲ್ಲ. ದೇಹ ಬಂದಿರೋದೇ ಕರ್ಮಫಲ ಅನುಭವಕ್ಕೆ, ಇವನಿಗೆ ಅನುಭವಿಸದೇ ಇರೋದು ಉಪಪನ್ನವಾಗುವುದಿಲ್ಲ. ಆದ್ದರಿಂದ ಅನಶ್ನನ್ಯ ಅನ್ನೋದು ಜೀವನನ್ನು ಹೇಳಕ್ ಸಾಧ್ಯವಿಲ್ಲ. ಆದ್ರಿಂದ ಸ್ವಾದು ಅತ್ತಿ ಅಂತ ಹೇಳೋದು ಅಂತಃಕರಣಕ್ಕೆ ಹೇಳಕ್ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅಂತಃಕರಣಕ್ಕೆ ಭೋಕ್ತೃತ್ವ ಇಲ್ಲ. ಜೀವಾತ್ಮನಿಗೆ ಕರ್ಮಫಲ ಅನುಭವಿಸದೇ ಇರೋದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇದನ್ನ ಜೀವ ಪರಮಾತ್ಮವಾಗಿಯೇ ಹೇಳಬೇಕು ಅನ್ನೋದನ್ನ ಮೊದಲು ಈ ಪ್ರಕರಣದ ಮಂತ್ರಗಳನ್ನ ಇಟ್ಕೊಂಡು ನೇರವಾಗಿ ಅರ್ಥ ಮಾಡಿ ಅಲ್ಲಿ ಬರುವ ಶಬ್ದಗಳ ಸ್ವಾರಸ್ಯವನ್ನು ಏಕಾರ್ಥತೆಯನ್ನು ಸಮರ್ಥನೆ ಮಾಡಿ ಜೀವ ಪರಮಾತ್ಮರು ಅನ್ನೋದನ್ನ ಸಾರಿಸಿದ್ರು. ಈಗ ಪೂರ್ವಪಕ್ಷಿಯು ಹೇಳಿದಂತಹ ಪ್ರಮಾಣಕ್ಕೆ ಅರ್ಥ ಹೇಗೆ ಹೇಳಬೇಕು ಅನ್ನೋದು ತೋರಿಸ್ತಾರೆ. ತರ್ಹಿ ಪೈಂಗಿಶ್ರುತೆ ಕೋ ಅರ್ಥ ಉಚ್ಯತೆ. ಇದೆಲ್ಲ ಪ್ರಕಾಶಿಕಾಚಾರ್ಯರ ವಾಕ್ಯಗಳೇ, ಸೂರಿಗಳು. ಸತ್ವಂ ಬದ್ಧ ಜೀವ. ಸತ್ವಂ ಅಂತ ಹೇಳಿರೋದು ಅಂತಃಕರಣವಲ್ಲ, ಬದ್ಧ ಜೀವ ಅನ್ನೋ ಅರ್ಥವನ್ನು ಹೇಳಬೇಕು. ಯಾಕೆ ಅಂದ್ರೆ ಅದಕ್ಕೆ ತೋರಿಸ್ತಾರೆ ವ್ಯಾಕರಣ, ಈ ನಿಘಂಟು ಮೊದಲಾದ ಗ್ರಂಥಗಳು ಅದರಲ್ಲೆಲ್ಲ ಹೇಳಲ್ಪಟ್ಟಿದೆ. ದ್ರವ್ಯಾಸು ವ್ಯವಸಾಯೇಶು ಸತ್ವಂ ಅಸ್ತ್ರೀಷು ಜಂತುಷು ಇತಿ ನಾಮಾನುಶಾಸನಾತ್ ಜಂತು ಪರತ್ವಾವಗತೆ. ಇದಕ್ಕೆ ಇಷ್ಟು ಅರ್ಥಗಳಲ್ಲಿ ಸತ್ವ ಶಬ್ದವಿದೆ. ದ್ರವ್ಯ, ವ್ಯವಸಾಯ ಮತ್ತೆ ಜಂತು, 3 ಅರ್ಥಗಳಲ್ಲಿ ಬರುತ್ತೆ. ಸ್ತ್ರೀಲಿಂಗವಲ್ಲದಾಗ ಜಂತು ಶಬ್ದದಲ್ಲೇ ಹೇಳಲ್ಪಟ್ಟಿದೆ. ಸ್ತ್ರೀಲಿಂಗವಲ್ಲದ ಜಂತು ಶಬ್ದವು, ಮಿಕ್ಕ ಶಬ್ದಗಳು ದ್ರವ್ಯ, ವ್ಯವಸಾಯ ಮೊದಲಾದ ಶಬ್ದಗಳು 2, 3 ಕೂಡ 3 ಅರ್ಥಗಳು ಸತ್ವ ಶಬ್ದಕ್ಕೆ ಇದೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಜಂತುಶ್ಚ ಚೇತನ. ಜಂತು ಅಂದ್ರೆ ಚೇತನನೇ. ಪ್ರಾಣೀತು ಚೇತನೋ ಜನ್ಮಿ ಜಂತು ಜನ್ಯು ಶರೀರಿಣಃ ಇತಿ ನಾಮಪಾಠಾತ್. ಇದೆಲ್ಲ ಕೂಡ ಬೇರೆ ಬೇರೆ ಗ್ರಂಥಗಳಲ್ಲಿ, ವೈಜಯಂತಿ ಮೊದಲಾದ ಕೋಶಗಳು ಅದರಲ್ಲೆಲ್ಲ ಹೇಳಲ್ಪಟ್ಟ ಪರ್ಯಾಯ ಪದಗಳು ಇದನ್ನ. ಆದ್ದರಿಂದ ಇಲ್ಲಿ ಸತ್ವ ಶಬ್ದಕ್ಕೆ ಜೀವಾತ್ಮ ಅಂತ ಅರ್ಥ ಮಾಡೋದಕ್ಕೆ ಏನೋ ವಿರೋಧವಿಲ್ಲ. ಪ್ರಯೋಗ ಹೇಗಿದೆ ಅಂದ್ರೆ ವನ್ಯಾನ್ ವಿನೇಶ್ಯನ್ನಿವ ದುಷ್ಟ ಸತ್ವಾನ್ ಇತಿ ಪ್ರಯೋಗಾತ್. ವನ್ಯಾನ್ ವಿನೇಶ್ಯನ್ನಿವ ದುಷ್ಟ ಸತ್ವಾನ್. ವನ್ಯ ಅಂದ್ರೆ ಕಾಡಿನಲ್ಲಿರುವ ಪ್ರಾಣಿಗಳು, ದುಷ್ಟ ಪ್ರಾಣಿಗಳು, ಅವುಗಳನ್ನ ವಿನೇಶ ನಾಶ ಮಾಡುವುದಕ್ಕೆ, ಸಂಹಾರ ಮಾಡುವ ಹಾಗೆ ದುಷ್ಟ ಸತ್ವಾನ್. ಸತ್ವ ಪ್ರಯೋಗ, ಸತ್ವ ಶಬ್ದದ ಪ್ರಯೋಗ ಇದೆ. ದುಷ್ಟ ಸತ್ವಗಳು ಅಂದ್ರೆ ದುಷ್ಟ ಪ್ರಾಣಿಗಳು, ಕಾಡಿನಲ್ಲಿರುವ ದುಷ್ಟ ಪ್ರಾಣಿಗಳು. ವನ್ಯಾನ್ ದುಷ್ಟ ಸತ್ವಾನ್ ವಿನೇಶ್ಯನ್ನಿವ. ರಘುವಂಶದ ಪ್ರಯೋಗ, ಕಾಳಿದಾಸನದು ರಘುವಂಶದಲ್ಲಿ ಬರುವ ವಾಕ್ಯ. ಅದನ್ನ ಅಲ್ಲಿ ಪ್ರಯೋಗವಾಗುವಾಗ ಸತ್ವ ಶಬ್ದಕ್ಕೆ ದುಷ್ಟ ಪ್ರಾಣಿಗಳು ಅನ್ನೋ ಅರ್ಥದಲ್ಲಿ ಇದೆ. ದುಷ್ಟ ಸತ್ವಾನ್ ವನ್ಯಾನ್ ಅಂತ ಹೇಳುವಾಗ ಸತ್ವ ಶಬ್ದಕ್ಕೆ ಇಲ್ಲಿ ಪ್ರಾಣಿ ಪರವಾಗಿ ಅರ್ಥ ಮಾಡಲ್ಪಟ್ಟಿದೆ, ಉಪಯೋಗಿಸಿದೆ. ಪ್ರಸಿದ್ಧ ಪ್ರಯೋಗ, ಕವಿಗಳ ಪ್ರಯೋಗವಿದೆ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈಃ ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಭಗವದ್ಗೀತೆಯಲ್ಲಿ ಎಲ್ಲಿಯೂ ಈ 3 ತ್ರಿಗುಣದಿಂದ ಮುಕ್ತವಾದ ಯಾವುದು ಕಂಡು ಬರೋದಿಲ್ಲ. ಯಾವುದು ಎಲ್ಲಿಯೂ ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ. ದ್ಯುಲೋಕದಲ್ಲಿಯೋ ಇಲ್ಲಿಯೋ ಎಲ್ಲ ದೇವತೆಗಳಲ್ಲಿಯೋ ಎಲ್ಲಿಯೂ ಈ ಪ್ರಕೃತಿಯ 3 ಗುಣಗಳಿಂದ ಬಿಡಲ್ಪಟ್ಟವರು ಯಾರು ಕಂಡು ಬರೋದಿಲ್ಲ. ಎಲ್ಲ ತ್ರಿಗುಣಾತ್ಮಕರೇ ಅನ್ನೋದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಇಡೀ ದರ್ಶನಾಚ ಕ್ಷೇತ್ರಜ್ಞ ಶಬ್ದಶ್ಚ ಅತ್ರ ಪರಮಾತ್ಮ ಪರಃ. ಈಗ ಒಂದು ಸತ್ವ ಶಬ್ದಕ್ಕೆ ಜೀವಾತ್ಮ ಪರವಾಗಿ ಅರ್ಥ ಮಾಡಕ್ಕೆ ಪ್ರಮಾಣಗಳನ್ನು ತೋರಿಸಿದ್ರು ಪೈಂಗಿ ಶ್ರುತಿಯಲ್ಲಿ. ಈಗ ಕ್ಷೇತ್ರಜ್ಞ ಶಬ್ದಕ್ಕೆ ಪರಮಾತ್ಮ ಪರವಾಗಿ ಅರ್ಥ ಮಾಡೋದು
ಅಲ್ಲಿ ಪೂರ್ವ ಪಕ್ಷ ಹೇಳೋದು ಸತ್ವ ಶಬ್ದಕ್ಕೆ ಅಂತಃಕರಣ, ಕ್ಷೇತ್ರಜ್ಞ ಶಬ್ದಕ್ಕೆ ಜೀವಾತ್ಮ ಪ್ರಸಿದ್ಧವಾದ ಪ್ರಯೋಗಗಳು ಅಂದ್ರು. ಸತ್ವ ಶಬ್ದಕ್ಕೆ ಜೀವಾತ್ಮ ಪರವಾಗಿ ಅರ್ಥ ಮಾಡೋದಕ್ಕೂ ಪ್ರಯೋಗಗಳು ಬೇಕಾದಷ್ಟು ಇದೆ, ಪ್ರಮಾಣಗಳು. ಕ್ಷೇತ್ರಜ್ಞ ಶಬ್ದಕ್ಕೆ ಪರಮಾತ್ಮ ಪರವಾಗಿ ಅರ್ಥ ಮಾಡೋದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಇವಾಗ ಅರ್ಥಾಂತರ ಪ್ರಸಿದ್ಧ ಆಕಾಶ, ಪ್ರಸಿದ್ಧ ಆಕಾಶ ಪ್ರಾಣಾದಿ ಶಬ್ದವತ್ ಅರ್ಥ ಅನುಪಪತ್ಯ ಪರಮಾತ್ಮ ಪರತ್ವ ಉಪಪತ್ತೇ. ಮೊದಲು ಹೇಳಿದ್ರು ಉಪಪತ್ತಿ ಸಕಾರಣವಾಗಿ ಇರೋದು. ಅನೇಕ ಕಡೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ನೇರವಾದ ಪ್ರಸಿದ್ಧವಾದ ರೂಢಿ ಅರ್ಥವನ್ನು ತಗೊಳಕ್ ಸಾಧ್ಯವಿಲ್ಲ. ಅಲ್ಲಿ ಯೌಗಿಕವಾದ ಅರ್ಥಗಳನ್ನು ತಗೋಬೇಕು. ಪ್ರಕರಣಕ್ಕೂ ಆ ಅರ್ಥಕ್ಕೂ ಅನುಗುಣವಾಗಿ ಯೌಗಿಕವಾದ ಅರ್ಥವನ್ನು ತಗೊಳ್ಬೇಕು. ಆಕಾಶಾದೇವ ಸರ್ವಾಣಿ ಹವಾಯಿಮಾನಿ ಭೂತಾನಿ ಉತ್ಪದ್ಯಂತೆ ಅಂತ ಹೇಳಿದಾಗ ಜಗತ್ಕಾರಣತ್ವವನ್ನು ಆಕಾಶಕ್ಕೆ ಹೇಳ್ತಿರುವಾಗ ಅದು ಪ್ರಸಿದ್ಧವಾದ ಭೂತಾಕಾಶ ಆಗಕ್ಕೆ ಸಾಧ್ಯವಿಲ್ಲ. ರೂಢಿಯಲ್ಲಿ ಆಕಾಶ ಅಂದ್ರೆ ಭೂತಾಕಾಶವೇ. ಆದರೆ ಆ ಒಂದು ಪರಮಾತ್ಮನ ಒಂದು ಲಿಂಗವಿದೆ ಅಲ್ಲಿ. ಆದ್ದರಿಂದ ಅವನ ಲಕ್ಷಣವನ್ನು ನೋಡಿ ಜಗತ್ಕಾರಣತ್ವ ಅನ್ನುವ ಲಕ್ಷಣಕ್ಕೆ ಆಕಾಶ ಶಬ್ದಕ್ಕೆ ಪ್ರಸಿದ್ಧವಾದ ಆಕಾಶ, ಭೌತಿಕವಾದ ಆಕಾಶ ಅಂತ ಅರ್ಥ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಆಕಾಶ ತಲ್ಲಿಂಗಾತ್ ಅಂತ ಸೂತ್ರದಲ್ಲಿ ಅದನ್ನೆಲ್ಲ ನಿರ್ಧಾರ ಮಾಡಿದ್ರು. ತಲ್ಲಿಂಗಾತ್ ಪರಮಾತ್ಮನ ಲಕ್ಷಣವಿದೆ, ಜಗತ್ಕಾರಣತ್ವ. ಜನ್ಮಾದಿ ಅಸ್ಯೇತಃ ಅಂತ ಜಗತ್ಕಾರಣತ್ವವೇ ಪರಮಾತ್ಮನ ಲಕ್ಷಣ. ಬ್ರಹ್ಮ ಲಕ್ಷಣವನ್ನ ಜನ್ಮಾದ್ಯಸ್ಯೇತಃ ಅಂತ 2ನೇ ಸೂತ್ರದಲ್ಲಿ ಬಾದರಾಯಣ ಹೇಳಿದ್ರು. ಆಕಾಶ ತಲ್ಲಿಂಗಾತ್, ಆ ಪರಮಾತ್ಮನ ಲಿಂಗ ಅಲ್ಲಿ ಹೇಳಿದ ಪರಬ್ರಹ್ಮನಿಗೆ ಲಕ್ಷಣ ಆಕಾಶ ಶಬ್ದಕ್ಕೆ ಹೇಳಿಲ್ಪಟ್ಟಿರೋದ್ರಿಂದ ಆಕಾಶ ಪರಮಾತ್ಮ ಅಲ್ಲಿ ಸ್ಥಾಪನೆ ಮಾಡಿದ್ರು. ಈ ರೀತಿ ಶ್ರುತಿಗಳಲ್ಲಿ ಆಕಾಶ, ಪ್ರಾಣ ಮೊದಲಾದ ಶಬ್ದಗಳು ಸರ್ವಾಣಿ ಪ್ರಾಣ ಪ್ರಮಾಣಿ ಭೂತಾನಿ ಪ್ರಾಣಮಭ್ಯುಜ್ಯತೆ ಪ್ರಾಣಮಭಿ ಸಂವಿಶಂತಿ ಇದೆಲ್ಲ ಹೇಳಲ್ಪಟ್ಟಿದೆ. ಪ್ರಾಣ ಶಬ್ದಕ್ಕೂ ಹಾಗೆಯೇ. ಇದಕ್ಕೆಲ್ಲ ಯೌಗಿಕವಾದ ಅರ್ಥವನ್ನು ಹೇಳಿ ಹೇಗೆ ನಾವು ಪರಮಾತ್ಮ ಪರವಾಗಿ ಅರ್ಥ ಮಾಡಬೇಕು ಅಂತ ನಿರ್ಧಾರ ಮಾಡಲ್ಪಟ್ಟಿದೆಯೋ ಅದೇ ರೀತಿ ಇಲ್ಲಿಯೂ ಕೂಡ ಕ್ಷೇತ್ರಜ್ಞ ಶಬ್ದಕ್ಕೂ ಕೂಡ ಪರಮಾತ್ಮ ಪರತ್ವವನ್ನು ಹೇಳೋದ್ರಲ್ಲಿ ಇದು ಸಕಾರಣವಾಗಿದೆ ಅಂತ ಹೇಳಿದ್ರು. ಮತ್ತೆ ವಿಷ್ಣುಗಳ ಸಹಸ್ರನಾಮದಲ್ಲಿ ನೇರವಾಗಿ ಕ್ಷೇತ್ರಜ್ಞ ಅಕ್ಷರ ಏವಚ ಮೊದಲಾಗಿ ಹೇಳಲ್ಪಟ್ಟಿದೆ. ವಿಷ್ಣು ವಿಷ್ಣೋಹೋ ನಾಮ ಸಹಸ್ರಮೇ ಇತ್ಯುಪಕ್ರಮ್ಯ. ಭೀಷ್ಮರು ಹೇಳೋದು ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡಿದಾಗ ಕ್ಷೇತ್ರಜ್ಞೋಕ್ಷರ ಏವಚ ಇತಿ ಪರಮಾತ್ಮನಿ ಪ್ರಯೋಗಾತ್. ಅವನಿಗೆ ಕ್ಷೇತ್ರಜ್ಞ ಅಂತ ಪರಮಾತ್ಮನಿಗೆ ವಿಷ್ಣುವಿಗೆ ಒಂದು ಹೆಸರು ಹೇಳಲ್ಪಟ್ಟಿದೆ. ಕ್ಷೇತ್ರಂ ಜಾನಾತಿ ಇತಿ ಅವಯವಾರ್ಥಸ್ಯ ತಸ್ಮಿನ್ನೇವ ಪುಷ್ಕಲತ್ವಾಚ. ಪೌಷ್ಕಲ್ಯ ಅರ್ಥಪೌಷ್ಕಲ್ಯ ಅನ್ನೋದು ಪರಮಾತ್ಮನಿಗೆ ಹೇಳಕ್ ಸಾಧ್ಯ. ಅಲ್ಲಿಯೂ ಹೇಳಲ್ಪಟ್ಟಿದೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ. ಗೀತೆಯಲ್ಲಿ ಕೃಷ್ಣನು ಹೇಳುವಾಗ ಮೊದಲು ಅರ್ಜುನನಿಗೆ ಕ್ಷೇತ್ರವನ್ನು ಶರೀರವನ್ನು ಜೀವಾತ್ಮನನ್ನು ಹೇಳಿ ಶರೀರದಲ್ಲಿ ತಿಳುಕೊಳ್ಳುವ ಇದ್ದಾನೆ. ಜ್ಞಾತೃತ್ವ ಉಳ್ಳವನು ಕ್ಷೇತ್ರಜ್ಞ. ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ, ನನ್ನನ್ನು ಕ್ಷೇತ್ರಜ್ಞ ಅಂತ ತಿಳಿ. ಯಾಕೆಂದ್ರೆ ಅಲ್ಲಿರುವ ಕ್ಷೇತ್ರವನ್ನು ಕ್ಷೇತ್ರಜ್ಞನನ್ನು ಇಬ್ಬರನ್ನೂ ತಿಳ್ಕೊಳ್ತಾನ ಅವನು. ಅವರಿಬ್ಬರಿಗೂ ಅಂತರ್ಯಾಮಿಯಾಗಿರೋದ್ರಿಂದ ಕ್ಷೇತ್ರಜ್ಞನಾದವನು ಬರೀ ಕ್ಷೇತ್ರವನ್ನು ತಿಳಿತಾನೆ, ಕ್ಷೇತ್ರದಲ್ಲಿದ್ದು ಪರಮಾತ್ಮನ ತಿಳಿಲಿಲ್ಲ. ಇವನು ಇಬ್ಬರಿಗೂ ಅಂತರ್ಯಾಮಿಯಾಗಿ ಅಲ್ಲಿಬ್ಬರನ್ನು ನಿಯಮನ ಮಾಡಿ ಇಬ್ಬರಿಗೂ ಅಂತರ್ಯಾಮಿಯಾಗಿರೋ ಅಂತ ಪರಮಾತ್ಮ, ಅವನಿಗೂ ಕ್ಷೇತ್ರಜ್ಞ ಚಾಪಿ ಮಾಂ ವಿಧಿ. ಅರ್ಥ ಪೌಷ್ಕಲ್ಯ, ಪರಿಪೂರ್ಣವಾದ ಅರ್ಥ ಕ್ಷೇತ್ರಜ್ಞ ಶಬ್ದಕ್ಕೆ ಪರಮಾತ್ಮನಲ್ಲಿಯೇ ಹೇಳೋದು ಸರಿಯಾಗಿದೆ, ಅರ್ಥದ್ದು ಉತ್ಪನ್ನವಾಗುತ್ತೆ ಅಂತ ಹೇಳಿದ್ರು. ಮತ್ತೆ ಮಹಾಭಾರತದ ಪ್ರಮಾಣಗಳನ್ನು ತೋರಿಸ್ತಾರೆ. ಕ್ಷೇತ್ರಜ್ಞ ಶಬ್ದವು ನೇರವಾಗಿ ಪರಮಾತ್ಮನಲ್ಲಿ ಉಪಯೋಗಿಸಲ್ಪಟ್ಟಿರೋದು. ಮೋಕ್ಷ ಧರ್ಮದಲ್ಲಿ ತತಸ್ತ್ರೈಗುಣ್ಯಹೀನಾಸ್ತೆ ಪರಮಾತ್ಮಾನಮಂಜಸ ಪ್ರವಿಶಂತಿ ದ್ವಿಜ ಶ್ರೇಷ್ಠ ಕ್ಷೇತ್ರಜ್ಞಂ ನಿರ್ಗುಣಾತ್ಮಕಂ. ತ್ರೈಗುಣ್ಯಹೀನಾ ಸರ್ವಾವಾಸಂ ವಾಸುದೇವಂ ಕ್ಷೇತ್ರಜ್ಞಂ ವಿಧಿ ತತ್ವತಃ ಇತಿ. ತ್ರಿಗುಣದಿಂದ ಬಿಡಲ್ಪಟ್ಟವರು ಪ್ರಕೃತಿ ಸಂಬಂಧವನ್ನು ಕಳೆದುಕೊಂಡವರು ಪರಮಾತ್ಮನನ್ನ ತಕ್ಷಣವೇ ಹೋಗಿ ಸೇರ್ತಾರವರು. ಪ್ರವಿಶಂತಿ ಅಂದ್ರೆ ಪ್ರಾಪ್ನುವಂತಿ ಅಂತ ಅರ್ಥ. ಅದು ಕ್ಷೇತ್ರಜ್ಞಂ ನಿರ್ಗುಣಾತ್ಮಕಂ ಸರ್ವಾವಾಸಂ ವಾಸುದೇವಂ, ಎಲ್ಲರಿಗೂ ಅಂತರ್ಯಾಮಿಯಾದ ವಾಸುದೇವ ಅವನನ್ನ ಕ್ಷೇತ್ರಜ್ಞನನ್ನ ಹೋಗಿ ಎಲ್ಲ ತಿಳ್ಕೊಳ್ತಾರೆ, ಸೇರ್ತಾರೆ, ಅವನ್ನ ಪಡಿತಾರೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿಯೇ ವಿಶ್ವಮೂರ್ಧ ವಿಶ್ವಭುಜ ವಿಶ್ವಪಾದಾಕ್ಷಿನಾಸಿಕ
ಏಕಶ್ಚರತಿ ಕ್ಷೇತ್ರೇಷು ಸ್ವೈರಚಾರಿ ಯಥಾ ಸುಖಂ ಕ್ಷೇತ್ರಾಣಿ ಚ ಶರೀರಾಣಿ ಜ್ಞಾನಾನಿ ಚ ಶುಭಾಶುಭೆ ತಾನಿ ವೇತ್ತಿ ಸ ಯೋಗಾತ್ಮ ತತಃ ಕ್ಷೇತ್ರಜ್ಞ ಉಚ್ಯತೆ ಪ್ರಯೋಗ. ಅಲ್ಲಿಯೇ ಅವನಿಗೆ ಸಹಸ್ರಾಕ್ಷ ಅಂತ ಹೇಳಿದಾಗೆ, ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದಾಗೆ, ಇಲ್ಲಿ ವಿಶ್ವಮೂರ್ಧ ವಿಶ್ವಭುಜ ವಿಶ್ವಪಾದಾಕ್ಷಿನಾಸಿಕ ಇಲ್ಲ ವಿಶ್ವರೂಪಾಧ್ಯಾಯದಲ್ಲಿಯೂ ಗೀತೆಯಲ್ಲಿ ಹೇಳಿದಾಗೆ, ಏಕಶ್ಚರತಿ ಕ್ಷೇತ್ರೇಷು ಸ್ವೈರಚಾರಿ ಯಥಾ ಸುಖಂ. ತನ್ನ ಇಷ್ಟಕ್ಕೆ ಅವನು ಓಡಾಡ್ತಾನೆ. ಎಲ್ಲಾ ದೇಹಗಳಲ್ಲಿಯೂ ಜೀವಾತ್ಮ ತನ್ನ ಇಷ್ಟಕ್ಕೆ ಆಗೋದಿಲ್ಲ. ಅವನ ಕರ್ಮಕ್ಕನುಗುಣವಾಗಿ ಯಾವ ಶರೀರ ಬರುತ್ತೋ ಅದನ್ನ ತಗೊಳ್ಬೇಕು. ಅದರಲ್ಲಿ ಅವನಿಗೆ ಸುಖ ದುಃಖಗಳ ಅನುಭವ ಎಲ್ಲ ಉಂಟಾಗೋದು. ಇಷ್ಟ ಬಂದಾಗಿ ಅವನು ಚೂಸ್ ಮಾಡಕ್ಕಾಗೋಲ್ಲ ಶರೀರವನ್ನ. ಕ್ಷೇತ್ರೇಶು ಸ್ವೈರಚಾರಿ, ಇಷ್ಟ ಬಂದಂಗೆ ಓಡಾಡ್ತಾನೆ ಅವನು. ಯಥಾ ಸುಖಂ ಕ್ಷೇತ್ರಾಣಿ ಚ ಶರೀರಾಣಿ ಜ್ಞಾನಾನಿ ಚ ಶುಭಾಶುಭೆ. ಶುಭಾಶುಭಗಳ ಫಲಗಳನ್ನು ಕೊಡುವ ಜ್ಞಾನಗಳೇನು, ಶರೀರವೇನು, ಕ್ಷೇತ್ರಗಳು ಎಲ್ಲವನ್ನು ಅವನು ತಿಳಿದಿದ್ದಾನೆ. ಯೋಗಾತ್ಮ ಅತಃ ಕ್ಷೇತ್ರಜ್ಞ ಉಚ್ಯತೆ. ಅವನು ಯೋಗೇಶ್ವರ ಯೋಗೇಶ್ವರ ಕೃಷ್ಣ ಅಂತ ಹೇಳಿದಾಗ, ಸರ್ವೇಷಾಂ ಯೋಗಾನಾಂ ಈಶ್ವರ ಅಂತ ಹೇಳಿದಾಗೆ ಇವನು ಯೋಗಾತ್ಮ ಅಂತ ಹೇಳಲ್ಪಟ್ಟಿದೆ. ಅಲ್ಲಿಯೇ ಕಪಿಲಾಸುರಿ ಸಂವಾದ ಅಂತ ಹೇಳಿಬಿಟ್ಟು, ಇದು ಕಪಿಲ ಅಂತ ಹೇಳೋರು ಸಾಂಖ್ಯರು ಇದನ್ನ ಸಾಂಖ್ಯ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ಕಪಿಲರು ಅಂತಾನೆ ಅರ್ಥ ಮಾಡ್ತಾರೆ. ಆಸುರಿಗೆ ಮೊದಲು ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿದ್ದು ಅಂತ ಅವರ ಮತ. ಈ ಪ್ರಮಾಣಗಳನ್ನು ತೆಗೆದುಕೊಂಡು ಹೇಳ್ತಾರೆ. ಆದರೆ ಹೇಳೋದಕ್ಕೆ ಪ್ರಮಾಣವಿಲ್ಲ. ಹಾಗೆ ಇದು ಏನ್ ಅರ್ಥ ಬರುತ್ತೆ ಅನ್ನೋದನ್ನ ನೋಡಿದ್ರೆ ತಿಳಿಯುತ್ತೆ ನಮ್ಗೆ. ಇದು ಆಸುರಿ ಅಂತ ಹೇಳೋದು 2-3 ಕಡೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಶಬ್ದ ಬರುತ್ತೆ. ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಭರದ್ವಾಜರು ಆಸುರಿಗೆ ಉಪದೇಶ ಮಾಡಿದ್ರು, ಹೀಗೆಲ್ಲ ಬರುತ್ತೆ. ಹೀಗೆಲ್ಲ ಅದರಲ್ಲಿ ಕಪಿಲರು ಆಸುರಿಗೆ ಉಪದೇಶ ಮಾಡಿದ್ರು. ಈ ಒಂದು ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ 2-3 ಸತಿ ಆಸುರಿ ಎನ್ನುವ ಶಬ್ದ ಬರುತ್ತೆ. ಒಬ್ಬರು ಆಚಾರ್ಯರು ಅಂತ ತಿಳಿಯುತ್ತೆ. ಅಲ್ಲಿ ಕಪಿಲರು ಆಸುರಿಗೆ ಉಪದೇಶ ಮಾಡಿದ್ದು. ಜ್ಞಾನಾನಾಂ ಆಸುರೇ ಕ್ಷೇತ್ರೇ ಕ್ಷೇತ್ರಜ್ಞ ದ್ರಷ್ಟ ಶುಚಿ ಉಪೇಕ್ಷಕ ಜ್ಞಾತೃಕ ಬುದ್ಧ್ಯಮಾನ ಅಪ್ರತಿಬುದ್ಧಯೋ ಪರಮ ಅಮೃತಂ ವಿದಿತ್ವಾ ನಿರವಯವಂ ಅನಾಮಯಂ ಅಸ್ಮಾತ್ ದುಃಖಾತ್ ವಿಮುಚ್ಯತೆ ಏವ. ಅವನನ್ನ ತಿಳಿದುಕೊಂಡೇ ಪರಂ ಅಮೃತಂ ಬುದ್ಧ್ಯಮಾನ ಅಪ್ರತಿಬುದ್ಧಯೋ ಪರಂ. ಬುದ್ಧ್ಯಮಾನ ಅಪ್ರತಿಬುದ್ಧಯೋ ಅಂದ್ರೆ ಚೇತನರಿಗಿಂತ ಅಂತ ಅರ್ಥ. ಪರಂ ಅಂದ್ರೆ ಅವರಿಗಿಂತ ಶ್ರೇಷ್ಠನಾದವನು ಅಂತ ಅರ್ಥ. ಕರಣಾಧಿಪಾಧಿಪ ಅಂತ ಶ್ರುತಿಯಲ್ಲಿ ಹೇಳಿರೋ ಹಾಗೆ, ಸಕಾರಣಂ ಕರಣಾಧಿಪಾಧಿಪ ಅಂತ ಹೇಳಿದಾಗ ಅವನ ಕರ್ಣಕ್ಕಿಂತ ಅಧಿಪನಾದವನು. ಹಾಗೆ ಇಲ್ಲಿ ಬುದ್ಧ್ಯಮಾನ ಅಪ್ರತಿಬುದ್ಧಯೋ ಪರಂ, ಚೇತನಗಳಿಗಿಂತ ಶ್ರೇಷ್ಠನಾದವನು, ಉತ್ಕೃಷ್ಟನಾದವನು. ಅಮೃತಂ ವಿದಿತ್ವಾ ನಿರವಯವಂ ಅನಾಮಯಂ ಅಸ್ಮಾತ್ ದುಃಖಾತ್ ವಿಮುಚ್ಯತೆ. ಈ ಸಂಸಾರದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಅವನನ್ನೇ ತಿಳಿದುಕೊಳ್ಬೇಕು. ಅವನು ತಿಳಿದುಕೊಂಡ್ರೆ ಸಂಸಾರದಿಂದ ಮೋಕ್ಷ ಅವರಿಗೆಲ್ಲ. ಅವನು ದ್ರಷ್ಟ, ಅವನು ಶುಚಿ ಉಪೇಕ್ಷಕ ಎಲ್ಲ ಹೇಳಲ್ಪಟ್ಟಿದೆ ಅವನಿಗೆ. ಇದೆಲ್ಲ ಇದುವೇ ಮುಖ್ಯವಾದ ಜ್ಞಾನ. ಇದನ್ನ ತಿಳಿದುಕೊಳ್ಬೇಕು ಅಂತ ಉಪದೇಶ ಮಾಡಿದ್ರು ಕಪಿಲರು. ಇತಿ ಬುದ್ಧ್ಯಮಾನ ಅಪ್ರತಿಬುದ್ಧ ಶಬ್ದಾಭಿಹಿತಯೋ ಚಿದಚಿತೋ, ಚಿತ್ ಮತ್ತೆ ಅಚಿತ್ ಹೇಳಲ್ಪಟ್ಟಿದೆ ಅಲ್ಲಿ. ಪರಸ್ಯ ಕ್ಷೇತ್ರಜ್ಞ ಶಬ್ದೇನ ಅಭಿಧಾನಾತ್. ಚಿದಚಿತೋ ಪರಸ್ಯ, ಚಿತ್ತಚಿತ್ತಗಳಿಂದ ಪರನಾದವನಿಗೆ ಕ್ಷೇತ್ರಜ್ಞ ಶಬ್ದದಿಂದ ಹೇಳಲ್ಪಟ್ಟಿದೆ ಅಲ್ಲಿ. ತತ್ರೈವ ಪಂಚವಿಂಶತಿ ತತ್ವಾನಿ ವರ್ಗಶಬ್ದೇನ ಉಕ್ತ್ವಾ ಏತಸ್ಮಾತ್ ವರ್ಗಾತ್ ಅಪವೃತೋಪಿ ವರ್ಗದಃ ಕ್ಷೇತ್ರಜ್ಞಃ ಶುಚಿಃ ಉಪೇಕ್ಷಕಃ ಬುದ್ಧ್ಯಮಾನ ಅಪ್ರತಿಬುದ್ಧಯೋ ಪರಸ್ತಾತ್. ಇದು ಸ್ಪಷ್ಟವಾಗಿ ಇದೆಲ್ಲ ಹೇಳಿಬಿಟ್ಟು ಅನ್ಯತ್ ಉದಕಂ ಅನ್ಯತ್ ಪುಷ್ಕರ ಪರ್ಣಂ ಇಲ್ಲಿ ಸ್ಪಷ್ಟವಾಗಿದೆ. ವರ್ಗಾತ್ ಅಪವೃತಃ, ಇವನು ಈ ವರ್ಗಗಳಲ್ಲಿ ಸೇರಿಲ್ಲ. 25 ವರ್ಗಗಳು ಹೇಳಿದ್ದಾರೆ. ವರ್ಗದಃ ಕ್ಷೇತ್ರಜ್ಞ ಶುಚಿ ಉಪೇಕ್ಷಕ ಬುದ್ಧಿಮಾನ ಅಪ್ರತಿಬುದ್ಧಯೋ ಪರಃ. ಚಿತ್ತಚಿತ್ತಗಳಿಗಿಂತ ಪರನಾದವನು ಈ 25ರಲ್ಲಿ ಸೇರಿಲ್ಲ ಇವನು ಅನ್ನೋದನ್ನ ಸ್ಪಷ್ಟವಾಗಿ ಮುಂದೆ ಹೇಳ್ತಾರೆ. ಅನ್ಯತೆ ಉದಕಂ, ಉದಕ ಅನ್ನೋದು ಬೇರೆ, ಅನ್ಯತೆ ಪುಷ್ಕರ ಪರ್ಣಂ ಇದೆಲ್ಲ ಉಪಲಕ್ಷಣಗಳು ಅಚಿತ್ತಿಗೆ. ತಥಾ ಅನ್ಯತ್ ಕ್ಷೇತ್ರಂ ಅನ್ಯಃ ಪುರುಷಃ ಪಂಚವಿಂಶಕ, ಪುರುಷನಿಗೆ ಪಂಚವಿಂಶಕ ಅಂತ ಹೇಳಲ್ಪಟ್ಟಿದೆ. ಅನ್ಯಶ್ಚ ಅಸ್ಮಾತ್ ಕ್ಷೇತ್ರಜ್ಞ ಇತಿ.
ಇವರಿಗಿಂತ ಬೇರೆಯಾದವನು ಕ್ಷೇತ್ರಜ್ಞನು. ಆದ್ದರಿಂದ ಇಲ್ಲಿ ಹೇಳಿರುವಾಗ ಉದಕ, ಪುಷ್ಕರ ಪರ್ಣ, ಕ್ಷೇತ್ರ ಇವುಗಳೆಲ್ಲ ಅಚಿತ್ತನ್ನು ತಿಳಿಸುತ್ತೆ. ಇದಕ್ಕಿಂತ ಬೇರೆಯಾದವನು ಅನ್ಯಃ ಪುರುಷಃ ಪಂಚವಿಂಶಕಃ 25 24 ಪ್ರಕೃತಿಯ ತತ್ವಗಳು, 25ನೆಯ ತತ್ವ ಪುರುಷ. ಅನ್ಯಶ್ಚ ಅಸ್ಮಾತ್ ಕ್ಷೇತ್ರಜ್ಞ, ಅದಕ್ಕಿಂತ ಬೇರೆಯಾದವನಿಗೆ ಕ್ಷೇತ್ರಜ್ಞ ಅಂತ ಹೇಳಲ್ಪಟ್ಟಿದೆ ಪರಮಾತ್ಮನಿಗೆ. ಅಲ್ಲಿಯೇ ಮತ್ತೆ ಪುನಶ್ಚ ತತ್ರೈವ ಏವಮಾಸುರೇ ಅನ್ಯ ದ್ರವ್ಯಂ ಅನ್ಯಃ ಪುರುಷಃ. ಇಲ್ಲಿ ಒಂದು ಸಂಶಯ ಇದೆ ನನ್ಗೆ. ಹೇಳಿ. ಈ ಕಪಿಲರು ಆಸುರಿಗೆ ಹೇಳ್ತಾರೆ ಅನ್ನುವಾಗ ಪಂಚವಿಂಶತಿ ಆತ್ಮ ಆತ್ಮ ಆದ್ರೆ ಅನ್ಯದ ಆತ್ಮ ಕ್ಷೇತ್ರಜ್ಞ ಪರಮಾತ್ಮ ಅಂದ್ರೆ ಕಪಿಲರು ಸಾಂಖ್ಯ ಅವರು ಪರಮಾತ್ಮ ತತ್ವವನ್ನು ಒಪ್ಕೊಳ್ಳಲ್ವಲ್ಲ? ಒಪ್ಕೊಳ್ಳಲ್ಲ, ಅವ್ರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಅದಕ್ಕೆ ಅವ್ರ ಸಿದ್ಧಾಂತಕ್ಕೆ ಅನುಗುಣವಾಗಿ ಅರ್ಥ ಮಾಡ್ತಾರೆ ಅಷ್ಟೇ. ಯಾವ ರೀತಿ ವಾಕ್ಯಗಳಿಗೆ ಅರ್ಥ ಮಾಡುವಾಗ ಪಂಚವಿಂಶಕಃ ಪುರುಷಃ ಅನ್ಯಸ್ಯ ಅಸ್ಮಾತ್ ಕ್ಷೇತ್ರಜ್ಞ ಅಂತ ಹೇಳಿರೋದಕ್ಕೆ ಅವರು ಪುರುಷನ ಪರವಾಗಿ ಮಾಡ್ಬೇಕು ಅಷ್ಟೇ ಅರ್ಥವನ್ನ. ಇದಕ್ಕೆ ಅಲ್ಲಿ ಕಪಿಲ ಸ್ಮೃತಿಯಲ್ಲಿ ಹೇಗೆ ಅರ್ಥ ಮಾಡಿದ್ದಾರೆ ಅನ್ನೋದು ನಾನು ನೋಡಿಲ್ಲ, ಅದಕ್ಕೆ ನೋಡ್ಬೇಕು ಅವ್ರು ಹೇಗೆ ಅರ್ಥ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ 26 ತತ್ವಗಳು ನೀವು ಹೇಳಿದಾಗೆ 26 ತತ್ವ ಹೇಳಿದೆ. ನೇರವಾಗಿ ಅರ್ಥ ಮಾಡಿದ್ರೆ ಇದಕ್ಕೆ ಅವರು ಸಾಂಖ್ಯ ಸಿದ್ಧಾಂತ ಹೇಳಕ್ಕೆ ಕಷ್ಟ. ಆದರೆ 24 ತತ್ವಗಳು 25ನೇ ತತ್ವ ಹೇಳಿ ಅನ್ಯ ಅನ್ಯ ಹಾಗೆ ಬೇರೆ ಯಾವ್ದೋ ರೀತಿಯಲ್ಲಿ ಅರ್ಥ ಮಾಡ್ತಾರೆ ಅವ್ರ ಸಿದ್ಧಾಂತ. 26ನೇ ತತ್ವ ಒಪ್ಕೊಂಡ್ರೆ ಅದು 100% ಪರಮಾತ್ಮನೇ ಆಗ್ಬೇಕು. ಹೋಯ್ತು, ಅವ್ರಿಗೆ ಸಾಂಖ್ಯ ಸಿದ್ಧಾಂತ ಹೋಗುತ್ತೆ. ಆದ್ರಿಂದ ಅವರು 26ನೇ ತತ್ವ ಒಪ್ಕೊಳ್ಳದೆ ಇದಕ್ಕೆ ಬೇರೆ ಏನಾದ್ರೂ ಅರ್ಥ ಮಾಡ್ಬೇಕಷ್ಟೇ ಅವರು. ಅದಕ್ಕೆ ಡೌಟ್ ಬಂತು, ಕೇಳಿದೆ. ಅದು ಹೇಗ್ ಮಾಡ್ತಾರೆ ನೋಡ್ಲಿಲ್ಲ ನಾನು. ಅದು ನೋಡ್ಬೇಕು, ನೋಡಿ ಹೇಳ್ತೀನಿ ಅದು ಹೇಗೆ ಅಂತ ಆಮೇಲೆ. ಹಾಗೆ ಅದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಅನ್ಯ ಅಸ್ಮಾತ್ ಅಂತಕ್ಕೆ ಅವರು ಅನ್ಯ ಪ್ರಕೃತಿಗಿಂತ ಬೇರೆಯಾದವನು ಅಂತಾನೆ ಬೇಕಾದ್ರೂ ಹೇಳ್ಬೋದು. ಅನ್ಯ ದ್ರವ್ಯಂ ಅನ್ಯ ಪುರುಷಃ ಪಂಚವಿಧ ತತ್ವಂ ಅನ್ಯ ಅಸ್ಮಾತ್ ಕ್ಷೇತ್ರಜ್ಞ ಅಂದ್ರೆ ಈ ದ್ರವ್ಯಕ್ಕಿಂತ ಬೇರೆಯಾದವನು ಅಂತ ಬೇಕಾದ್ರೆ ಅರ್ಥ ಮಾಡ್ಕೋಬಹುದು. ಹಾಗೆ ಏನಾರು ಅರ್ಥ ಮಾಡಿದಾರೋ ಏನೋ ಗೊತ್ತಿಲ್ಲ, ಅದು ನೋಡ್ಬೇಕು. ಆದರೆ ನೇರವಾಗಿ ಅರ್ಥ ಮಾಡಿದ್ರೆ ಅನ್ಯ ದ್ರವ್ಯಂ ಅನ್ಯ ಪುರುಷಃ ಪಂಚವಿಂಶತಿ ತತ್ವಂ ಅನ್ಯ ಅಸ್ಮಾತ್ ಕ್ಷೇತ್ರಜ್ಞ. ಅಂದ್ರೆ ಇದಕ್ಕಿಂತ ಅಂತ ಹೇಳಿದಾಗ ಪಂಚವಿಂಶತಿ ತತ್ವಕ್ಕಿಂತ ಅಂತಾನೆ ನೇರವಾಗಿ ಅನ್ವಯ ಬರುತ್ತೆ. ದ್ರವ್ಯಕ್ಕಿಂತ ಅನ್ಯ ಅಂತ ಅರ್ಥ ಮಾಡ್ಕೊಂಡ್ರೆ ಅವಾಗ ಪುರುಷನಿಗೆ ಕ್ಷೇತ್ರಜ್ಞ ಅಂತ ಹೇಳಿದಾಗತ್ತೆ ಅರ್ಥವನ್ನ. ಆತರ ಏನಾರು ಮಾಡಿದಾರೋ ಅನ್ನೋ ಗೊತ್ತಿಲ್ಲ, ನೋಡ್ಬೇಕದು. ಇತಿ ಪಂಚವಿಂಶಾತ್ ಪರಸ್ಮಿನ್ ಕ್ಷೇತ್ರಜ್ಞ ಶಬ್ದ ಪ್ರಯೋಗ. ಹಾಗೆ ಹೇಳಿದ್ರು ಪುರುಷನ ಪಂಚವಿಂಶತಿ ಅತಿರಿಕ್ತ ಅದು ಷಡ್ವಿಂಶತಿ ತತ್ವ ಅಂತ ಹೇಳಕ್ ಆಗೋದೇ ಇಲ್ವಲ್ಲ. ಷಡ್ವಿಂಶತಿ ಅನ್ನೋ ಶಬ್ದ ಇಲ್ಲ ಇಲ್ಲಿ. ಅನ್ಯ ಅಸ್ಮಾತ್ ಅಂತಿದೆ ಇಲ್ಲಿ. ಅದೇ ಅನ್ಯ ಅಂದ್ರೆ ಅಂತ ಹೇಳೋದ್ರಿಂದ ಅನ್ಯ ಅಂದ್ರೆ 26 ಅನ್ನೋದು ಅರ್ಥ ಆಗತ್ತೆ. ಆದ್ರೆ ಅನ್ಯ ಅನ್ನೋದಕ್ಕೆ ನೇರವಾಗಿ ಅರ್ಥ ಮಾಡಿದ್ರೆ ಪುರುಷ ಪಂಚವಿಂಶತಿಗಿಂತ ಅನ್ಯ ಅಂತ ಆಗಿ 26 ಅಂತ ಆಗುತ್ತೆ. ಈ ಅನ್ಯನ ದ್ರವ್ಯಕ್ಕೆ ಅನ್ವಯ ಮಾಡ್ಕೊಂಡ್ರೆ ಅನ್ಯ ದ್ರವ್ಯಂ ಅನ್ಯ ಅಸ್ಮಾತ್ ಕ್ಷೇತ್ರಜ್ಞ ಅಂತ ಅನ್ವಯ ಮಾಡ್ಕೊಂಡ್ರೆ ಅವಾಗ ಪುರುಷನು ಕ್ಷೇತ್ರಜ್ಞನು ಒಬ್ಬನೇ ಅಂತ ಅರ್ಥ ಬರ್ಬೋದು. ಅಲ್ಲ, ಪಂಚವಿಂಶತಿ ತತ್ವಾತ್ ಜೀವಾಸ್ ಅನ್ಯ ಮತ್ತೆ ಜೀವ ಏವ ಅಂತ ಹೇಳಕ್ ಆಗತ್ತಾ? ಜೀವಾದ ಅನ್ಯ ಅಂತ ಹೇಳಿಲ್ವಲ್ಲ. ಪಂಚವಿಂಶತಿ ತತ್ವಂ ಅನ್ಯ ಅಸ್ಮಾತ್ ಅಷ್ಟೇ ಹೇಳಿರೋದು. ಪುರುಷಃ ಪಂಚವಿಂಶತಿ ತತ್ವಂ ಅನ್ಯ ಅಸ್ಮಾತ್ ದ್ರವ್ಯಾತ್ ಅಂತ ಅರ್ಥ ಮಾಡ್ಬೋದಲ್ಲ. ಪುರುಷ ಪಂಚವಿಂಶತಿ ತತ್ವಂ ಅಂದ್ರೆ ಅವಾಗ ಅವರು ಜೀವಾತ್ಮನ ಉದ್ದೇಶ ಮಾಡಿಲ್ಲ ಅಂತನಾ? ಜೀವಾತ್ಮನ್ನೇ ಉದ್ದೇಶ ಮಾಡಿರೋದು. ಕ್ಷೇತ್ರಜ್ಞನು ಜೀವಾತ್ಮನನ್ನೇ ಹೇಳ್ತಾ ಇದೆ. ದ್ರವ್ಯಕ್ಕಿಂತ ಬೇರೆಯಾದ ಪುರುಷ, ದ್ರವ್ಯಕ್ಕಿಂತ ಬೇರೆಯಾದ ಕ್ಷೇತ್ರಜ್ಞ ಅಂತ. ಅಸ್ಮಾತ್ ಕ್ಷೇತ್ರಜ್ಞ ಅಂದ್ರೆ ಇನ್ನೊಬ್ಬ ಅಂತಾನೆ ಆಯ್ತು. ಇನ್ನೊಬ್ಬ ದ್ರವ್ಯಕ್ಕಿಂತ ಬೇರೆಯಾದವನು ಅಂತ ಅರ್ಥ ಮಾಡ್ಬೋದು. ಅನ್ಯ ಪುರುಷ ಅಂತ ಮಾಡ್ದಂಗೆ ಅನ್ಯ ಕ್ಷೇತ್ರಜ್ಞನು ದ್ರವ್ಯಕ್ಕಿಂತ ಅನ್ಯನಾದವನು ಅಂತಾನೆ ಅರ್ಥ ಮಾಡ್ಕೋಬಹುದು. ಅಸ್ಮಾತ್ ಅಂತ ಹೇಳಿದ್ರೆ ದ್ರವ್ಯಾತ್ ಅಂತ ಅರ್ಥ ಮಾಡ್ಬೋದಲ್ಲ, ಪುರುಷಾತ್ ಅಂತಾನೆ ಅರ್ಥ ಮಾಡ್ಬೇಕಾಗಿಲ್ವಲ್ಲ. ಹಾಗೆ ಮಾಡ್ಕೊಂಡ್ರೆ ಅವ್ರಿಗೆ 25 ತತ್ವ ಸಿಗುತ್ತೆ. ಈ ಅನ್ಯೋ ಅಸ್ಮಾತನ್ನು ಇದಕ್ಕೆ ಸಮಾನವಾಗಿ ಸೇರಿಸ್ಕೊಳ್ಬೇಕು. ಪುರುಷನ ಬಗ್ಗೆನೇ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಆಗ ಬರುತ್ತೆ. ಇಲ್ಲದೆ ಹೋದ್ರೆ ಆಗ ಬರೋದು ಕಷ್ಟ ಅವರಿಗೆ. ನೇರವಾಗಿ ಅರ್ಥ ಮಾಡಿದ್ರೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಪಂಚವಿಂಶಾತ್ ನಾವು ನೇರವಾಗಿ ಅರ್ಥ ಮಾಡಿದ್ರೆ ಪಂಚವಿಂಶತಿ ತಸ್ಮಾತ್ ಪಂಚವಿಂಶಾತ್ ಪರಸ್ಮಿನ್ ಕ್ಷೇತ್ರಜ್ಞ ಶಬ್ದ ಪ್ರಯೋಗ.
ಪಂಚವಂಶಕ್ಕಿಂತ ಬೇರೆಯಾದವನು ಅಂತಾನೆ ನೇರವಾಗಿ ಅರ್ಥ ಮಾಡಿದ್ರೆ ಅರ್ಥ ಬರುತ್ತೆ. ಪಂಚವಂಶರಿ ತತ್ವಂ ಅಸ್ಮಾತ್ ಅನ್ಯ ಅಂತ ಹೇಳಿದ್ರೆ 25ನೇ ತತ್ವಕ್ಕಿಂತ ಬೇರೆಯಾದವನು 26 ಅಂತ ಅರ್ಥ ಬರುತ್ತೆ. ಆದರೆ ಅನ್ಯತ್ ದ್ರವ್ಯಂ ಅನ್ಯ ಪುರುಷ ಅಂತ ಹೇಳಿದಾಗೆ ಅನ್ಯ ಅಸ್ಮಾತ್ ಕ್ಷೇತ್ರಜ್ಞ ಅಂದಾಗ ಪುರುಷನಿಗೆ ಕ್ಷೇತ್ರಜ್ಞ ಅಂತ ಹೇಳಿದೆ ಅಂತ ಅರ್ಥ ಮಾಡಿದ್ರೆ ಅವಾಗ 25ನೇ ತತ್ವ ಬರುತ್ತೆ. ಅದು ಕಷ್ಟ ಮಾಡೋದು ಹಾಗೆ. ಆದ್ರೆ ಅವ್ರ ಸಿದ್ಧಾಂತಕ್ಕೆ ಅನುಗುಣವಾಗಿ ಮಾಡ್ಬೇಕಾದ್ರೆ ಹಾಗೇನಾರು ಮಾಡಿರ್ಬೇಕು ಅಂತ ನನ್ನ ಊಹೆ. ನೋಡ್ಬೇಕು ಅದನ್ನ ಹೇಗ್ ಮಾಡಿದ್ದಾರೆ ಅಂತ. ಆದ್ದರಿಂದ ಇಲ್ಲಿ ಈ ರೀತಿ ಅನ್ಯ ಅಂತ ಹೇಳಿ ಪೇಜ್ ಎಲ್ಲ ಮಿಸ್ ಆಗಿದೆ ಅಂತ ಕಾಣುತ್ತೆ. ಒಂದು ಪೇಜ್ ಮಿಸ್ ಆಗಿದೆ ಈ ಸಾಫ್ಟ್ ಕಾಪಿನಲ್ಲಿ. 297 ಸನತ್ ಕುಮಾರ ಸಂವಾದವನ್ನ ಹೇಳ್ತಾರೆ ಮುಂದೆ. ಇದಾದ ಮೇಲೆ ಕ್ಷೇತ್ರಜ್ಞ ಶಬ್ದ ಪ್ರಯೋಗ ಆದಾದ್ಮೇಲೆ ಸನತ್ ಕುಮಾರ ಸಂವಾದವನ್ನ ಪ್ರಮಾಣವಾಗಿ ತಿಳಿಸ್ತಾರೆ. ಆ ಸನತ್ ಕುಮಾರ ಸಂವಾದದಲ್ಲಿ ಇಲ್ಲಿ ಸಾಫ್ಟ್ ಕಾಪಿ ಇಲ್ಲ ನನ್ನ ಹತ್ರ. ಸಾಫ್ಟ್ ಕಾಪಿಲಿ ಒಂದು ಪೇಜ್ ಮಿಸ್ ಆಗಿದೆ. ಇಲ್ಲಿ 298 ಬಂದ್ಬಿಡ್ತು, ಇಲ್ಲಿ 296 ಇದೆ. 297 ಪೇಜ್ ಮಿಸ್ಸಿಂಗ್ ಕಾಪಿನಲ್ಲಿ. ಅದರಿಂದ ಅದು ಪುಸ್ತಕದಿಂದನೇ ಓದ್ಬಿಡ್ತೀನಿ ನಾನು. ಪಶ್ಯ ಅಲ್ಲಿ ಸನತ್ ಕುಮಾರ ಸಂವಾದವನ್ನ ಸನತ್ ಕುಮಾರರು ನಾರದರಿಗೂ ಆದ ಸಂವಾದ ಪ್ರಮಾಣವನ್ನು ತೋರಿಸ್ತಾರೆ. ಪಶ್ಯ ಪಶ್ಯತಿ ಪಶ್ಯಂತಂ ಅಪಶ್ಯಂತಂಚ ಪಶ್ಯತಿ ಪಶ್ಯಂತಂ ಪಶ್ಯ ಪಶ್ಯತ್ವಾತ್ ಪಶ್ಯ ಪಶ್ಯೇನ ಪಶ್ಯತಃ ಅಂತ ಶ್ಲೋಕ ಅಲ್ಲಿ ಸನತ್ ಕುಮಾರ ನಾರದ ಸಂವಾದದಲ್ಲಿ ಹೇಳುವಾಗ ಪಶ್ಯ ಅಪಶ್ಯತಿ ಪಶ್ಯಂತಂ ಅಪಶ್ಯಂತಂ ಚ ಪಶ್ಯತಿ ಪಶ್ಯ ಪಶ್ಯಂತಂ ಪಶ್ಯತಿ ಅಪಶ್ಯಂತಂಚ ಪಶ್ಯತಿ ಅಂದ್ರೆ ಪಶ್ಯ ಅನ್ನೋದು ಸರ್ವಜ್ಞನಾದ ಪರಮಾತ್ಮನನ್ನೇ ಹೇಳುತ್ತೆ. ಕೃತಿಯಲ್ಲಿ ಸ್ಪಷ್ಟವಾಗಿ ಅದು ಹೇಳಲ್ಪಟ್ಟಿದೆ. ಪಶ್ಯಕಃ ಅಂತ ಕೃತಿಯಲ್ಲಿ ಎಲ್ಲ ವಿರುದ್ಧವಾಗಿ ಹೇಳುತ್ತೆ. ಅವನಿಗೆ ಪಶ್ಯಕಃ ಕಶ್ಯಪೋ ಭವತಿ, ಪಶ್ಯಕ ಕಶ್ಯಪೋ ಭವತಿ, ಕಶ್ಯಪ ಆಗುತ್ತದು. ಶ್ರುತಿಯಲ್ಲಿ ಎಲ್ಲ ಪರೋಕ್ಷ ಪ್ರಿಯ ಇವ ಹಿ ದೇವಾ ಅಂತ ಹೇಳುತ್ತೆ ಶ್ರುತಿ. ಪಶ್ಯಕ ಕಶ್ಯಪೋ ಭವತಿ ಎಲ್ಲ ಕಶ್ಯಪ ಆಗ್ಬಿಡ್ತಾನ ಅವನು. ಪಶ್ಯಕ ಅನ್ನೋದನ್ನು ಶ್ರುತಿ ಕಶ್ಯಪ ಅಂತ ಹೇಳ್ಬೋದು. ಎಲ್ಲ ದೇವತೆಗಳು ಪರೋಕ್ಷವಾಗಿ ಹೇಳ್ತಾರೆ. ತಾ ಇಷ್ಟಯ ಇತ್ಯಾಚಕ್ಷತೆ ಪರೋಕ್ಷೇಣ ಏಷ್ಟಯೋ ಹವೈ ನಾಮ ತಾ ಇಷ್ಟಯ ಇತ್ಯಾಚಕ್ಷತೆ ಪರೋಕ್ಷೇಣ ಏಷ್ಟಯ ಹಾಗೆ ಇಷ್ಟಯ ಅಂತ ಹೇಳುತ್ತೆ ಶ್ರುತಿ ಪರೋಕ್ಷವಾಗಿ. ಎಲ್ಲ ಅರ್ಥ ಶ್ರುತಿಯಲ್ಲಿ ಹೇಳಿದೆ. ಪಶ್ಯಕಃ ಅನ್ನೋ ಶಬ್ದಕ್ಕೆ ಎಲ್ಲವನ್ನು ನೋಡುವವನು ಸರ್ವಜ್ಞನಾದ ಪರಮಾತ್ಮ ಅಂತ ಅರ್ಥ. ಪಶ್ಯಂತಂ ಪಶ್ಯತಿ ಅದರಲ್ಲಿ ಇದೇ ತರ ಇದು ಬೃಹದಾರಣ್ಯಕದಲ್ಲಿ ನ ದೃಷ್ಟೇ ದೃಶ್ಯ ನ ದೃಷ್ಟೇ ದ್ರಷ್ಟಾರಂ ಪಶ್ಯೇ ಅಂತ ಹೇಳಿದಾಗ ಮತೇಹೇ ಮಂತಾರಂ ಅನ್ವೀತಾಹ ಅಂತ ಯಾಜ್ಞವಲ್ಕ್ಯರು ಹೇಳಿ ಅತಃ ಅನ್ಯತ್ ಅಸ್ತಿ ಅತಃ ಅನ್ಯತಿ ಅಸ್ತಿ ದ್ರಷ್ಟ ನ ಅನ್ಯ ಅತಃ ಅಸ್ತಿ ದ್ರಷ್ಟ ಅಂತ ಹೇಳಿ. ಇವನಿಗಿಂತ ಪರಮಾತ್ಮನಿಗಿಂತ ಬೇರೆ ನೋಡುವವರು ಯಾರು ಇಲ್ಲ. ಅವನು ಎಲ್ಲರನ್ನು ನೋಡ್ತಾನೆ, ಅವನನ್ನು ಯಾರು ನೋಡೋರಿಲ್ಲ ಅನ್ನೋ ಅರ್ಥದಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಆ ರೀತಿ ಅರ್ಥ ಬರುತ್ತೆ ಇಲ್ಲಿ. ಪಶ್ಯ ಪಶ್ಯಂತಂ ಪಶ್ಯತಿ ಅಪಶ್ಯಂತಂಚ ಪಶ್ಯತಿ ಪಶ್ಯಾಪಶ್ಯೇ ಪಶ್ಯಾಪಶ್ಯೆ ಅಂದ್ರೆ ಪಶ್ಯ ಅಪಶ್ಯ ಎರಡು ಕೂಡ ಅಂತ ಅರ್ಥ. ಅದರಲ್ಲಿ ಚಿತ್ತು ಅಚಿತ್ತುಗಳು ಇವೆರಡು ಕೂಡ ಪಶ್ಯ ಪಶ್ಯತ್ವಾತಿ ಪಶ್ಯನಾದ ಪರಮಾತ್ಮನಿಂದ ನೋಡಲ್ಪಡುವುದರಿಂದ ಇವೆರಡು ಅವನನ್ನು ನೋಡಕ್ಕಾಗುವುದಿಲ್ಲ. ಅವನು ಎಲ್ಲವನ್ನು ನೋಡೋದ್ರಿಂದ ಪಶ್ಯಂತಂ ನ ಪಶ್ಯತಃ ಅವರು ಪರಮಾತ್ಮನನ್ನ ನೋಡ್ಲಿಲ್ಲ ಅನ್ನುವ ಅರ್ಥದಲ್ಲಿ ಆ ಶ್ಲೋಕ ಹೇಳಲ್ಪಟ್ಟಿದೆ ಅಲ್ಲಿ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಸುದರ್ಶನ ಸೂರಿಗಳು. ಪ್ರಕೃತಿಂ ಕ್ಷೇತ್ರಂ ಕ್ಷೇತ್ರಜ್ಞಂಚ ಅಪರಹ ಅದಾದ್ಮೇಲೆ ಬರುತ್ತೆ ಶ್ಲೋಕ, ಇನ್ನೊಂದು ಶ್ಲೋಕ. ಪ್ರಕೃತಿಂ ಕ್ಷೇತ್ರಂ ಕ್ಷೇತ್ರಜ್ಞಂಚ ಅಪರಹ ಕ್ಷೇತ್ರಜ್ಞ ಷಡ್ವಿಂಶಕೋ ಅನುಪಶ್ಯತಿ. ಅಲ್ಲಿ ಸನತ್ ಕುಮಾರ ನಾರದ ಸಂವಾದದಲ್ಲಿ ಷಡ್ವಿಂಶಕ ಅನ್ನುವ ಶಬ್ದವೇ ಇದೆ. 26ನೇಯವನು ಅಂತ ಇದೆ. ಬೇರೆ ಕಡೆ ಕಪಿಲರ ಆಸುರಿ ಸಂವಾದದಲ್ಲಿ ಷಡ್ವಿಂಶಕ ಅನ್ನುವ ಶಬ್ದ ಬರಲಿಲ್ಲ. ಆದ್ರೆ ಅರ್ಥ ಹಂಗೆ ಬರುತ್ತೆ ಶ್ಲೋಕಗಳಿಗೆ ನೇರವಾಗಿ ಅರ್ಥ ಮಾಡಿದ್ರೆ. ಇಲ್ಲಿ ಷಡ್ವಿಂಶಕ ಅನುಪಶ್ಯತಿ ನತು ಪಂಚವಿಂಶಕ ಕ್ಷೇತ್ರಜ್ಞ ಪ್ರಕೃತಿರ್ವ ಪರಂ ಕ್ಷೇತ್ರಜ್ಞಂ ಪಶ್ಯತಿ ಇತಿ ಪ್ರಯೋಗಾಚ. ಅದು ಅಲ್ಲಿ ಪ್ರಯೋಗವಾಗಿದೆ, ಅಲ್ಲಿ ಕಂಡು ಬರುತ್ತೆ ಸಂತ್ ಕುಮಾರ ನಾರದ ಸಂವಾದದಲ್ಲಿ. ಅಂದ ಅಲ್ಲಿ ಆತ್ಮಶಬ್ದವತ್ ಕ್ಷೇತ್ರಜ್ಞ ಶಬ್ದಸ್ಯ ಜೀವಪರ ಸಾಧಾರಣಸ್ಯ ಪಂಚವಿಂಶಕ ಪರಮಾತ್ಮ ವಿಶೇಷಿತಸ್ಯ ಪಂಚವಿಂಶಕ
ಅವನಿಗೆ ಪರಮಾತ್ಮ ವಿಷಯತ್ವ ಜೀವ ಪರಮಾತ್ಮ ವಿಷಯತ್ವ ದರ್ಶನ ಅಚ್ಚ ಅಂತ ಹೇಳಿದ್ರು. ಅಲ್ಲಿ ಪಂಚವಿಂಶಕ ಜೀವಾತ್ಮನು ನೋಡ್ತಾನೆ ಅಂತ ಹೇಳಿದ್ರೆ ಪರಮಾತ್ಮನಿಗೂ ಜೀವದ್ವಾರ ಅದನ್ನ ನೋಡುವಂತಹ ಅರ್ಥವನ್ನೇ ಹೇಳಬಹುದು. ಕ್ಷೇತ್ರಜ್ಞನನ್ನ ಆತ್ಮಶಬ್ದ ಕ್ಷೇತ್ರಜ್ಞನಿಗೂ ಜೀವನಿಗೂ ಇಬ್ಬರಿಗೂ ಸಾಧಾರಣವಾದ ಪ್ರಯೋಗವಿದೆ. ಇಬ್ಬರಿಗೂ ಸಾಧಾರಣವಾದ ಪ್ರಯೋಗ ಮಾಡುವುದಕ್ಕೆ ಅದರಲ್ಲಿ ಏನು ವಿರೋಧವಿಲ್ಲ. ಅನೇಕ ಕಡೆ ಬರುತ್ತೆ, ಯಾಕೆಂದ್ರೆ ಅವನ ಅಂತರ್ಯಾಮಿಯಾಗಿ ಅದರಲ್ಲಿ ಇರೋದ್ರಿಂದ ಅದಕ್ಕೆ ಹೇಳಬಹುದು ಇಬ್ಬರಿಗೂ ಕೂಡ. ಆದ್ದರಿಂದ ಆ ರೀತಿಯಲ್ಲಿ ಅರ್ಥ ಮಾಡುವಾಗ ಅದಕ್ಕೆ ಇಲ್ಲಿ ಮೂಲವನ್ನು ನೋಡ್ತೀವಿ. ಇಲ್ಲಿ ಪ್ರಿಂಟಲ್ಲಿ ಮೂಲ ಸರಿಯಾಗಿಲ್ಲ. ಇದ್ರಲ್ಲಿ ಪಂಚವಿಂಶಕ ಪರಶಬ್ದ ವಿಶೇಷಿತಸ್ಯ ಜೀವ ಪರಮಾತ್ಮ ವಿಷಯತ್ವ ದರ್ಶನಾಚ ಅಂತ ಹೇಳಿದ್ರು. ಪರಶಬ್ದ ವಿಶೇಷಿತನಾದ ಜೀವ ಪರಮಾತ್ಮ ವಿಷಯ ಅಂತ ಹೇಳಿ ಜೀವಪರ ಸಾಧಾರಣ ಕ್ಷೇತ್ರಜ್ಞ ಶಬ್ದಕ್ಕೆ ಬರುತ್ತೆ ಆತ್ಮ ಶಬ್ದದಂತೆಯೇ. ಆದ್ದರಿಂದ ಕ್ಷೇತ್ರಜ್ಞ ಶಬ್ದನಿಗೆ ಜೀವ ಪರವಾಗಿಯೂ ಹೇಳ್ಬೋದು, ಪರಮಾತ್ಮ ಪರವಾಗಿಯೂ ಹೇಳ್ಬೋದು ಅನ್ನೋದ್ರಿಂದ ಇಬ್ಬರ ಅರ್ಥದಲ್ಲೂ ಅರ್ಥ ಮಾಡೋಕ್ಕೆ ಸಾಧ್ಯವಿದೆ ಅನ್ನೋದನ್ನ ಅಲ್ಲಿ ಹೇಳ್ತಾರೆ ಅವರು. ಅದನ್ನ ಹೇಳಿ ಅದರಲ್ಲಿ ಹೇಳಿದ್ರು, ಯೋ ಅಸ್ಯ ಆತ್ಮನಃ ಕಾರಯಿತ ತಂ ಕ್ಷೇತ್ರಜ್ಞಂ ಪ್ರಚಕ್ಷತೆ. ಇದೆಲ್ಲ ಇದು ಮನುಸ್ಮೃತಿಯ ಪ್ರಯೋಗ. ಯೋ ಅಸ್ಯ ಆತ್ಮನಃ ಕಾರಯಿತ, ಮಾಡಿಸುವವನು ಎಲ್ಲವನ್ನು, ತಂ ಕ್ಷೇತ್ರಜ್ಞಂ ಪ್ರಚಕ್ಷತೆ. ಯಹ ಕರೋತಿ ತು ಕರ್ಮಾಣಿ ಸ ಭೂತಾತ್ಮೇತಿ ಚ ಉಚ್ಯತೆ. ಭೂತಾತ್ಮ ಅನ್ನೋದು ಜೀವಾತ್ಮನಿಗೆ ಹೇಳಲ್ಪಟ್ಟಿದೆ. ಇದೆಲ್ಲ ಮನುಸ್ಮೃತಿಯ ಪ್ರಯೋಗ. ಮತ್ತೆ ಇನ್ನೊಂದು ಪೂರ್ವ ಪಕ್ಷಿ ಹೇಳಿದ್ದು ಏನ ಸ್ವಪ್ನಂ ಪಶ್ಯತಿ ಅಂತ ಹೇಳುವಾಗ ಕರಣಾರ್ಥವಿದೆ. ತೃತೀಯ ವಿಭಕ್ತಿಯಲ್ಲಿ ಏನ ಯಾವುದನ್ನು ಉಪಯೋಗಿಸಿಕೊಂಡು ಅಂತ ಹೇಳುವಾಗ ಅಂತಃಕರಣ ಅನ್ನುವ ಅರ್ಥ ಬರೋದು ಸರಸವಾಗಿ ಬರುತ್ತಲ್ಲ ಅಂತ ಹೇಳಿದಾಗ ಏನ ಐತಿ ಇತ್ತಂ ಭಾವೇ ತೃತೀಯ ಅಂತ ಹೇಳ್ಬಿಟ್ಟು ಅದು ಶ್ರುತಿ ಪಾಣಿನಿ ಸೂತ್ರವೇ ಇದೆ. ಇತ್ತಂ ಭಾವೇ ತೃತೀಯ ಅಂತ ಹೇಳ್ಬಿಟ್ಟು ತೃತೀಯ ವಿಭಕ್ತಿಯಲ್ಲಿ ಅದುವೇ ಪ್ರಧಾನವಾಗಿ ಇರುವಾಗ ಆ ಭಾವ ಅದನ್ನೇ ಇಟ್ಟುಕೊಂಡೇ ಒಬ್ಬನ್ನ ಹೇಳ್ಬೋದು. ಇವನ್ನ ಈ ಮಹಾರಾಜರಿಗೆ ಹೇಳುವಾಗ ಅದೆಲ್ಲ ಅನೇಕ ಕಡೆ ಪ್ರಯೋಗಗಳು ಬರುತ್ತೆ. ಆ ತರ ಅವರಿಗೆ ಛತ್ರಚಾಮರಗಳೆಲ್ಲ ಇರುತ್ತೆ. ಛತ್ರಚಾಮರಗಳಿಂದಲೇ ರಾಜ ಅಂತ ಹೇಳಿದಾಗ ಛತ್ರಚಾಮರಗಳು ಉಪಕರಣಗಳಲ್ಲ, ಇತ್ತಂಭಾವೇ ತೃತೀಯ ಅಂತ ಅವುಗಳಿಂದಲೇ ಅವನನ್ನ ರಾಜ ಅಂತ ಅವನ್ನ ನಾವು ಗುರುತಿಸಬಹುದು, ತಿಳಿಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ತೃತೀಯ ವಿಭಕ್ತಿ ಪ್ರಯೋಗ ಬರುತ್ತೆ. ಆ ರೀತಿ ಎಲ್ಲ ಇತ್ತಂಭಾವದಲ್ಲಿ ಅನೇಕ ಕಡೆ ಬರುತ್ತೆ ಪ್ರಯೋಗ. ಅದು ಇತ್ತಂಭಾವೇ ತೃತೀಯ ಅಂತಾನೆ ಸೂತ್ರ ಪಾಣಿನಿದು. ಏನ ವಿಶಿಷ್ಟ ಪರಮಾತ್ಮ ಸ್ವಪ್ನಂ ಪಶ್ಯತಿ ಎನ್ನುವ ಅರ್ಥದಲ್ಲಿ ಇತ್ತಂಭಾವೇ ತೃತೀಯ ಅಂತ ತಗೊಳ್ಳಕ್ಕೆ ಅದೇನು ವಿರೋಧವಿಲ್ಲ. ಅಲ್ಲಿ ಏನ ಸ್ವಪ್ನಂ ಪಶ್ಯತಿ ಅಂತ ಹೇಳಿದಾಗ ಅವನು ಏನ ವಿಶಿಷ್ಟ ಪರಮಾತ್ಮ ಅಂದ್ರೆ ಜೀವಾತ್ಮ ವಿಶಿಷ್ಟನಾದ ಪರಮಾತ್ಮನು ಸ್ವಪ್ನವನ್ನು ನೋಡ್ತಾನೆ ಅಂತ ಹೇಳಿದಾಗ ಜೀವನಿಗೆ ಅವನು ಮನಸ್ಸಿನಿಂದ ನೋಡ್ಬಹುದು, ಜೀವ ವಿಶಿಷ್ಟನಾದ ಪರಮಾತ್ಮನಿಗೂ ದ್ರಷ್ಟೃತ್ವ ಹೇಳ್ಬೋದು. ಅದ್ರಲ್ಲಿ ವಿರೋಧವಿಲ್ಲ. ಇತ್ತಂಭಾವೇ ತೃತೀಯ ಹೇಳಿದ್ರೆ ಏನು ವಿರೋಧವಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ಅದು ವಿಷ್ಣು ಪುರಾಣದಲ್ಲಿ ಪ್ರಯೋಗಗಳನ್ನು ತೋರಿಸ್ತಾರೆ. ಕಾಠಿನ್ಯವಾನ್ಯೋಭಿಭರ್ತಿ ಅಂತ ಹೇಳಿ ಭೂಮಿಯನ್ನೆಲ್ಲ ಅವನು ಕಾಠಿನ್ಯವನ್ನು ಉಳ್ಳುವವನು ಅದನ್ನ ಧರಿಸಿದಾನೆ ಅಂತ ಹೇಳಿದ್ರೆ ಕಾಠಿನ್ಯ ಅನ್ನೋದು ಭೂಮಿಯ ಗುಣ. ಅವನು ನೇರವಾಗಿ ಪರಮಾತ್ಮನಿಗೆ ಇಲ್ಲ, ಭೂಮಿಯ ಮೂಲಕ ಅದಕ್ಕೆ ಸದ್ವಾರಕವಾಗಿ ಕಾಠಿನ್ಯವನ್ನೇ ಹೇಳ್ಬೋದು ಪರಮಾತ್ಮನಿಗೆ. ಆ ರೀತಿ ಪ್ರಯೋಗವಿದೆ ವಿಷ್ಣು ಪುರಾಣದಲ್ಲಿ. ಏನ್ ಹೇಳಿದ್ರಿ? ಇತ್ತಂಭಾವೇ ಇತ್ತಂಭಾವ ಅಂದ್ರೆ ಹಾಗೆಯೇ ಅಂತ ಚಾಮರೇಣ ರಾಜ ಅಂತ ಹೇಳಿದಾಗೆ ಛತ್ರೇಣ ರಾಜ ಅಂತ ಹೇಳಿದಾಗ ಅದರಿಂದಲೇ ಅಂದಾಗ ಉಪಕರಣ ಅಲ್ಲ, ಅದರಿಂದ ಅವನನ್ನು ಗುರುತಿಸಬಹುದು ಅಂತ ಹೇಳ್ಬಿಟ್ಟು ಅರ್ಥ ಆಗ್ಬರುತ್ತೆ. ಅದೇ ರೀತಿಯಲ್ಲಿ ಜಟಯಾ ತಾಪಸಃ ಅಂತ ಹೇಳ್ತಾರೆ. ಜಟೆಯಿಂದಲೇ ತಾಪಸನನ್ನ ಇತ್ತಂಭಾವದಲ್ಲಿ ಹೇಳೋದು. ಆ ರೀತಿ ಇದೆಲ್ಲ ತೃತೀಯಾರ್ಥದಲ್ಲೇ ಬರುವಂತಹದ್ದು. ಆ ಇತ್ತಂಭಾವೇ ತೃತೀಯಾಗಿ ಉದಾಹರಣೆಗಳನ್ನು ಇತಿ ಪೃಥ್ವೀ ದ್ವಾರ ಕಾಠಿನ್ಯವತ್, ಪೃಥ್ವಿಯ ಮೂಲಕ ಕಾಠಿನ್ಯ ಪರಮಾತ್ಮನಿಗೆ ಕಾಠಿನ್ಯವಾನ್ ಅಂತ ಹೇಳಿರೋ ಪ್ರಯೋಗ ವಿಷ್ಣು ಪುರಾಣದಲ್ಲಿ. ಸ್ವಪ್ನ ದ್ರಷ್ಟೃತ್ವ ಜೀವದ್ವಾರ ಪರಮಾತ್ಮ ವಿಶೇಷಣಂ ಭವತಿ ಇತಿ ನ ವಿರೋಧ. ಅದು ಹೇಳೋದ್ರಲ್ಲಿ ಏನು ವಿರೋಧವಿಲ್ಲ ಅಂತ ಅದನ್ನು ಸಮರ್ಥನೆ ಮಾಡ್ತಾರೆ. ಶಾರೀರ ಶಬ್ದಶ್ಚ ತಸ್ಯೇಷ ಏವ ಶಾರೀರ ಆತ್ಮ ಅಂತ ಹೇಳಿರೋದು ಅತ್ರೈವ ಸ್ವವ್ಯತಿರಿಕ್ತ ಸಮಸ್ತ ಚಿರ ಶರೀರಕ್ಕೆ ಪರಮಾತ್ಮನಿ ಉಪಪದ್ಯತೆ.
ಶಾರೀರಕ ಅಂತ ಹೇಳೋದು ಪರಮಾತ್ಮನಿಗೆ ಪ್ರಸಿದ್ಧವಾಗಿ ಶಾರೀರಿಕ ಸೂತ್ರಗಳು ಅಂತಾನೆ ಬ್ರಹ್ಮಸೂತ್ರಕ್ಕೆ ಹೆಸರು. ಶಾರೀರಿಕ ಪರಮಾತ್ಮನೇ ಅಲ್ಲಿ ಶಾರೀರಿಕ ಸೂತ್ರಗಳು ಅಂತಾನೆ ಅರ್ಥ. ಬ್ರಹ್ಮಸೂತ್ರಗಳಿಗೆ ಹೆಸರಿದೆ ಒಂದು. ಶಾರೀರಹ ಅನ್ನೋ ಶಬ್ದ ಜೀವನಿಗೂ ಪರಮಾತ್ಮನಿಗೂ ಇಬ್ಬರಿಗೂ ಪ್ರಯೋಗಗಳಿದೆ. ಪರಮಾತ್ಮನಲ್ಲಿ ಪುಷ್ಕಲವಾದ ಅರ್ಥವಿದೆ. ಆದ್ರಿಂದ ಇಲ್ಲಿ ಶಾರೀರಹ ಅನ್ನುವ ಶಬ್ದ ಕಂಡು ಬರುತ್ತೆ ಅದರಲ್ಲಿ. ಅದರಿಂದ ಶಾರೀರಹ ಪರಮಾತ್ಮನಿಗೆ ಹೇಳೋದ್ರಲ್ಲಿ ವಿರೋಧವಿಲ್ಲ ಅಂತ ಹೇಳಿ ಅದನ್ನು ತೋರಿಸ್ತಾರೆ. ಏವಂ ಶಾರೀರ ಉಪದೃಷ್ಟೇತಿ ಪದದ್ವಯೇನ ಪರಸ್ಯ ಕ್ಷೇತ್ರಜ್ಞ ಶುದ್ಧವಾಚ್ಯತ್ವಂ ಉಪಾದಿತಂ ಭವತಿ. ಶಾರೀರಹ ಉಪದೃಷ್ಟ ಅಂದ್ರೆ ನೋಡ್ತಾನೆ ಏನು, ಉಪಸಮೀಪೆ ಇದು ಎಲ್ಲವನ್ನು ನೋಡುವವನು ಅಂತ ಅರ್ಥ. ಅತಃ ದ್ವಾಸು ಪರಿಣೇತಿ ಮಂತ್ರ ಜೀವ ಪರಮಾತ್ಮ ಪರಃ. ಅದನ್ನ ಜೀವ ಪರಮಾತ್ಮ ಪರವಾಗಿಯೇ ಅದಕ್ಕೆ ಅರ್ಥ ಮಾಡಬೇಕು ಅದನ್ನು ಹೇಳಿದ್ರು. ಅದಾದ ಮೇಲೆ ಅಲ್ಲಿ ಇನ್ನೊಂದು ವಿಷಯವನ್ನು ಇಲ್ಲಿ ರಂಗರಾಮಾನುಜರು ವಿಚಾರ ಮಾಡ್ತಾರೆ ಇದಕ್ಕೆ ಸಂಬಂಧಿಸಿದಂತೆ. ಇಯದಾಮನನಾಥ್ ಅಂತ ಒಂದು ಸೂತ್ರ. ಇಯದಾಮನನಾಥ್ ಅನ್ನೋದು ಸಾಧನ ಅಧ್ಯಾಯದಲ್ಲಿ ಬರುತ್ತೆ, 3ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಅದರಲ್ಲಿ ಉಪಾಸನೆಯ ವಿಷಯಗಳೆಲ್ಲ ಹೇಳುವಾಗ ಯಾವುದು ವಿದ್ಯಾ ಐಕ್ಯ ವಿದ್ಯಾಭೇದ ಎಲ್ಲ ಹೇಳುವಾಗ ಆನಂದಾದಯೋ ಪ್ರಧಾನಸ್ಯ ಅಂತ ಒಂದು ಸೂತ್ರ ಬಂತು. ಅವನಿಗೆ ಆನಂದ, ಸತ್ಯತ್ವ, ಜ್ಞಾನತ್ವ, ಆನಂದತ್ವ, ಅನಂತತ್ವ, ಅಮಲತ್ವ, ಇದು 5 ಅವನ ಸ್ವರೂಪ ನಿರೂಪಕ ಧರ್ಮಗಳು ಅಂತ ಹೇಳಿದ್ರು. ಅಲ್ಲಿ ಸ್ಥಾಪಿಸಿದ್ರು ಬಾದರಾಯಣರು. ಎಲ್ಲಾ ಬ್ರಹ್ಮವಿದ್ಯೆಗಳಲ್ಲಿಯೂ 5 ಗುಣಗಳನ್ನ ಸೇರಿಸ್ಕೊಂಡ್ರೇನೆ ಬ್ರಹ್ಮಸ್ವರೂಪ ನಮಗೆ ಸಿಗುತ್ತೆ. ಆ ಬ್ರಹ್ಮಸ್ವರೂಪದ ಮೇಲೆ ಅದಕ್ಕೆ ನಿರೂಪಿತ ಸ್ವರೂಪ ವಿಶೇಷಣಗಳು ದಹರ ವಿದ್ಯೆ, ಭೂಮ ವಿದ್ಯೆ, ಶಾಂಡಿಲ್ಯ ವಿದ್ಯೆ, ಅಲ್ಲಲ್ಲಿ ಹೇಳಿದಂತಹ ವಿಶೇಷವಾದ ಗುಣಗಳನ್ನ ಈ ಸ್ವರೂಪ ಗುಣಗಳಿಗೆ ಜೊತೆಯಲ್ಲಿ ಅನುಸಂಧಾನ ಮಾಡ್ಬೇಕು. ಯಾಕೆಂದ್ರೆ ಸ್ವರೂಪ ಮೊದಲು ಸಿದ್ಧವಾದರೆ ಬ್ರಹ್ಮಸ್ವರೂಪಕ್ಕೆ ಇರುವ ಗುಣಗಳು ಬೇರೆ ಬೇರೆ ವಿದ್ಯೆಗಳಲ್ಲಿ ಹೇಳಲ್ಪಟ್ಟಿವೆ. ಅದೇ ರೀತಿ ಇಲ್ಲಿ ಅಸ್ಥೂಲಂ ಮನನು ಹ್ರಸ್ವಂ ದೀರ್ಘಂ ಅಕಾಯಂ ಅಂತ ಒಂದು ವಾಕ್ಯ ಬರುತ್ತೆ ಬೃಹದಾರಣ್ಯಕದಲ್ಲಿ. ಈ ಅಸ್ಥೂಲತ್ವಾದಿಗಳೆಲ್ಲ ಈ ರೀತಿಯ ಪರಮಾತ್ಮನಿಗೆ ಎಲ್ಲದರಲ್ಲಿಯೂ ಸೇರಿಸ್ಕೊಳ್ಬೇಕೆ, ಅದನ್ನು ಸೇರಿಸ್ಕೋಬೇಕು ಅಂತ ಸಿದ್ಧಾಂತ ಮಾಡಿದ್ರು. ಯಾಕೆ ಅಂದ್ರೆ ಇದರಲ್ಲಿ ಪ್ರಪಂಚ ವೈಲಕ್ಷಣ್ಯ ಸಿಗುತ್ತೆ ಪರಮಾತ್ಮನಿಗೆ, ಪ್ರಪಂಚಕ್ಕಿಂತ ವಿಲಕ್ಷಣನಾದವನು ಅನ್ನುವ ಅರ್ಥವು ಸಿಗೋದ್ರಿಂದ ಸೇರಿಸ್ಕೊಳ್ಬಹುದು. ಅದಾದ ಮೇಲೆ ಪೂರ್ವ ಪಕ್ಷ ಏನ್ ಬರುತ್ತೆ ಅಂದ್ರೆ, ಹಾಗಾದ್ರೆ ಎಲ್ಲಾ ಗುಣಗಳನ್ನು ಯಾಕೆ ಸೇರಿಸ್ಕೋಬಹುದು ಎಲ್ಲಾ ಬ್ರಹ್ಮವಿದ್ಯೆಯಲ್ಲಿ, ಇದಿಷ್ಟು ಮಾತ್ರ ಅಂತ ಏನು ನಿಯಮ ಅಂದ್ರೆ, ಇಯದಾಮನ ಶ್ರುತಿಯಲ್ಲಿ ಇಷ್ಟೇ ಹೇಳಿರೋದು, ಆದ್ದರಿಂದ ಅಷ್ಟು ಮಾತ್ರವೇ ಸೇರಿಸ್ಕೊಳ್ಬೇಕು ಅಂತ ಸಿದ್ಧಾಂತ ಮಾಡಿದ್ರು. ಅದಕ್ಕೆ ಎಲ್ಲ ಕಡೆಯೂ ಸೇರಿಸ್ಕೊಳ್ಬೇಕಾದ ಗುಣಗಳು ಯಾವುದು ಬ್ರಹ್ಮವಿದ್ಯೆಯಲ್ಲಿ ಎನ್ನುವುದಕ್ಕೆ. ಇಲ್ಲಿ ಮಿಕ್ಕಿದ ಕಡೆ ಹೇಳಿದ್ದೆಲ್ಲ ದಹರ ವಿದ್ಯಾ, ಅವನು ಅಂತರಾದಿತ್ಯ ಇರುವಂತಹವನು, ಅವುಗಳೆಲ್ಲವನ್ನು ಆಯಾ ವಿದ್ಯೆಗಳಲ್ಲಿ ಮಾತ್ರವೇ ಸೇರಿಸ್ಕೊಳ್ಬೇಕು ಮೊದಲಾದದ್ದನ್ನ ಅಲ್ಲಿ ನಿಶ್ಚಯ ಮಾಡೋದು. ಆದರೆ ಆ ಸೂತ್ರದ ವ್ಯಾಖ್ಯಾನದಲ್ಲಿ ಸುದರ್ಶನ ಸೂರಿಗಳು ಈ ದ್ವಾಸುಪರ್ಣಾಗೆ ಸ್ವಲ್ಪ ವಿಶೇಷವಾದ ಪೂರ್ವ ಪಕ್ಷದ ಒಂದು ಇದನ್ನ ತೆಗೆದು ವ್ಯಾಚಾರ ಮಾಡ್ತಾರೆ ಅಲ್ಲಿ ಕೃತಪ್ರಕಾಶಿಕೆಯಲ್ಲಿ. ಅದನ್ನ ಅಲ್ಲಿ ರಂಗರಾಮಾನುಜರು ಉದಾಹರಿಸ್ತಾರೆ. ಇಯದಾಮನನಾತಿಥ್ಯ ಅಧಿಕರಣೆ ದ್ವಾಸುಪರ್ಣ ಇತಿ ಮಂತ್ರೆ ಭೋಕ್ತೃ ಅಭೋಕ್ತೃ ಪ್ರತಿಪಾದ್ಯತ ಋತಂ ಪಿಬಂತೌ ಇತ್ಯತ್ರತು ಭೋಕ್ತೃ ಏವ ಪ್ರತಿಪಾದ್ಯತ ಪಿಬಂತೌ ಇತಿ ಶ್ರವಣಾತ್ ಪಿಬತಾಂ. ಭೋಕ್ತೃ ದ್ವಾಸುಪರ್ಣಾಲಿ ಭೋಕ್ತೃ ಅಭೋಕ್ತೃ ಇಬ್ರು ಬಂದಿದೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆಯಲ್ಲಿ ಹೇಗೆ ಅಂದ್ರೆ ಗುಹಾಂ ಪ್ರವಿಷ್ಟವು ಋತಂ ಪಿಬಂತೌ ಅಂತ ದ್ವಿವಚನ, ಇಬ್ರಿಗೂ ಋತ ಅಂದ್ರೆ ಕರ್ಮಫಲಗಳು ಅಂತ ಅರ್ಥ. ಋತ ಅಂದ್ರೆ ಏನು? ಋತ ಅಂದ್ರೆ ಋತ ಅಂದ್ರೆ ಅಲ್ಲಿ ಕರ್ಮಫಲ ಅಂತ ಅರ್ಥ. ಫಲಾಭಿಸಂಧಿ ಪೂರ್ಣವಾಗಿ ಮಾಡಿದ ಕರ್ಮಗಳ ಫಲ ಋತ ಅಂತ. ಆಮೇಲೆ ಇನ್ನೊಂದ್ ಕಡೆ ಬರುತ್ತಲ್ಲ ಋತ ಸತ್ಯ, ತುಂಬಾ ಕಡೆ ಬರುತ್ತೆ, ಅದು ಬೇರೆ ಬೇರೆ ಅರ್ಥಗಳು ಬರುತ್ತೆ. ಋತ ಅನ್ನೋದಕ್ಕೆ ಅಚಿತ್ ಅಂತ ಅರ್ಥ ಬರುತ್ತೆ. ಗಚ್ಚತಿ ಇತಿ ಗಚ್ಚತಿ ವಿಕಾರಂ ಇತಿ. ಋತ ಅನ್ನೋದಕ್ಕೆ ಪ್ರಕೃತಿ ಅಚೇತನ ಅನ್ನೋ ಅರ್ಥ ಬರುತ್ತೆ. ಋತಂ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಊಟ ಮಾಡುವಾಗ ಋತಂಚ ಸತ್ಯೇನ ಪರಿಕುಂಚಯಾಮಿ ಸತ್ಯ ಅದೆಲ್ಲ ಬರುತ್ತೆ. ಅದ್ರಲ್ಲ ಋತ ಅನ್ನೋಕ್ ಅರ್ಥ, ಅದಕ್ಕೆ ಬೇರೆ ಬೇರೆ ಅರ್ಥ ಬರುತ್ತೆ. ಋತ ಸತ್ಯ ಶಬ್ದಗಳ ಸುಮಾರು ಒಂದು 8-10 ಬೇರೆ ಬೇರೆ ಅರ್ಥಗಳನ್ನ ಇವರು ಉತ್ತಮೂರು ಸ್ವಾಮಿಗಳು ಒಂದ್ ಕಡೆ ವಿಚಾರ ಮಾಡಿದ್ದಾರೆ. ಅದನ್ನ ತೆಗೆದು ನಿಮ್ಗೆ ತೋರಿಸ್ತೀನಿ, ಕಳಿಸ್ತೀನಿ ಆಮೇಲೆ ಯಾವಾಗಾದ್ರೂ. 8-10 ಅರ್ಥಗಳು ಬರುತ್ತೆ ಬೇರೆ ಬೇರೆ ಕಡೆ ಅದಕ್ಕೆ, ಋತ ಮತ್ತೆ ಸತ್ಯಗಳಿಗೆ. ಅದನ್ನ ಅದಕ್ಕೆ ಬೇರೆ ಬೇರೆ ಒಂದೊಂದ್ ಕಡೆ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ. ಋತಂ ಪಿಬಂತವು ಅನ್ನುವಾಗ
ಅನುಭವಿಸ್ತಾ ಇರೋರು ಕರ್ಮಫಲ ಅಂತ ಹೇಳ್ಬಿಟ್ಟು. ಅನೃತೇನ ಹಿ ಪ್ರತ್ಯೂಢಾಹ ಅಂತ ಬರುತ್ತೆ. ಅನೃತ ಅಂತ ಹೇಳಿದ್ರೆ ಅಲ್ಲಿ ಫಲಾಭಿಸಂಧಿ ಋತ ಅನ್ನೋದಕ್ಕೆ ಅಲ್ಲಿ ಅರ್ಥ ಬೇರೆ, ಇದಕ್ಕೆ ವಿರುದ್ಧವಾದ ಅರ್ಥ ಹೇಳ್ಬೇಕಲ್ಲಿ. ಋತ ಶಬ್ದಕ್ಕೆ ಫಲಾಭಿಸಂಧಿ ರಹಿತವಾದ ಕರ್ಮಗಳು ಅಂತ ಹೇಳ್ಬೇಕು. ಅನೃತ ಅಂತ ಹೇಳಿದ್ರೆ ಋತ ಇತರ ಫಲಾಭಿಸಂಧಿ ಪೂರ್ವಕವಾದ ಕರ್ಮಗಳು ಅಂತ ಹೇಳ್ಬೇಕು. ಅನೃತೇನ ಪ್ರತ್ಯೂಢಾಹ, ಫಲಾಭಿಸಂಧಿ ಪೂರ್ವಕವಾಗಿ ಕರ್ಮ ಮಾಡ್ಕೊಂಡು ಸಂಸಾರದಲ್ಲಿದ್ದಾರೆ ಅಂತ ಅಲ್ಲಿ ಅರ್ಥ. ಅಲ್ಲ, ಇದು ಊಟ ಮಾಡುವಾಗ ಅದು ಪರಿಶಂಚನೆ ಮಾಡುವಾಗ ಅದಕ್ಕೆ ಬೇರೆ ಅಲ್ಲಿ ಬೇರೆ ಅರ್ಥವಿದೆ, ಅದಕ್ಕೆ ಬೇರೆ ಅರ್ಥ ಇದೆ. ಅದು ಹೇಳ್ತೀನಿ ಆಮೇಲೆ ನೋಡಿ ಹೇಳ್ಬೇಕು, ನೋಡಿ ಹೇಳ್ತೀನಿ. ಸರಿ. ಬೇರೆ ಬೇರೆ ಕಡೆ ಅರ್ಥಗಳು ಬೇರೆ ಬೇರೆ ಬರುತ್ತೆ, ಅನೇಕ ಅರ್ಥಗಳು ಬರುತ್ತೆ. ಇಲ್ಲಿ ಅದಕ್ಕೆ ಕರ್ಮಫಲಗಳು ಅಂತಾನೆ ಅರ್ಥ. ಋತಂ ಬಿಬಂತವು ಅಂದ್ರೆ ಕರ್ಮಫಲವನ್ನು ಅನುಭವಿಸ್ತಾ ಇರೋನು ಅನ್ನೋ ಅರ್ಥ ಬರುತ್ತೆ. ಅದಕ್ಕೆ ಇತ್ಯತ್ರತು ಭೋಕ್ತೃಹೋ ಏವ ಪ್ರತಿಪಾದ್ಯತ. ಅಲ್ಲಿ ಏನ್ ಮಾಡಿದ್ರು, ಋತಂ ಬಿಬಂತವು ಸುಕೃತಸ್ಯ ಲೋಕೆ ಅಂತ ಹೇಳುವಾಗ ಇಬ್ಬರಿಗೂ ಭೋಕ್ತೃಗಳು ಅಂತಾನೆ ಅರ್ಥ ಬರುತ್ತೆ ಅಲ್ಲಿ. ಆದ್ದರಿಂದ ಅಲ್ಲಿ ಹೇಗೆ ಪರಮಾತ್ಮನಿಗೆ ಅನಶ್ನನ್ಯ, ಅವನು ಒಬ್ಬ ಪರಮಾತ್ಮ ಅಂತ ಹೇಗೆ ಹೇಳ್ಬೋದು, ಕರ್ಮಫಲ ಅನುಭವ ಇಲ್ವಲ್ಲ ಅವನಿಗೆ ಅಂದ್ರೆ ಛತ್ರಿನ್ಯಾಯ ಅಂತ ಹೇಳಿದ್ರು ಅಲ್ಲಿ ತಂಬಿ ಬಂತ ಶ್ಲೋಕದಲ್ಲಿ ಅರ್ಥ ಮಾಡುವಾಗ. ಛತ್ರಿನ್ಯಾಯ ಅದು ಪೂರ್ವ ಪಕ್ಷಿಗಳು ಅನೇಕ ಕಡೆ ಸಿದ್ಧಾಂತದಲ್ಲಿ ಬೇರೆ ಕಡೆ ಬೇರೆ ದರ್ಶನಗಳಲ್ಲಿ ಉಪಯೋಗಿಸ್ತಾರೆ. ಛತ್ರಿಣೋ ಗಚ್ಚಂತಿ ಅಂತ ಹೇಳಿದಾಗೆ, ಛತ್ರಿಣೋ ಗಚ್ಚಂತಿ ಅಂತ ಹೇಳಿದಾಗ ಛತ್ರಿ ಹಿಡ್ಕೊಂಡಿರೋನು ಒಬ್ಬನೇ, ಆ ಛತ್ರಿ ಕೆಳಗಡೆ 2-3 ಜನ ಒಟ್ಟಿಗೆ ಹೋಗ್ತಾ ಇದ್ದಾರೆ, ಎಲ್ಲಾರನ್ನೂ ಸೇರಿಸಿ ಛತ್ರಿಣಃ ಅಂತ. ಎಲ್ಲರೂ ಛತ್ರಿ ಹಿಡ್ಕೊಂಡಿಲ್ಲ, ಅಲ್ಲಿ ಛತ್ರಿ ಹಿಡ್ಕೊಂಡಿರೋನು ಒಬ್ಬನೇ ಆದ್ರೂ ಎಲ್ಲರಿಗೂ ಛತ್ರಿ ಹಿಡ್ಕೊಂಡಿರುವ ಕರ್ತೃತ್ವವನ್ನ ಅಲ್ಲಿ ಪ್ರಯೋಗದಲ್ಲಿ ಹೇಳೋದು ಪ್ರಸಿದ್ಧವಾಗಿ ಕಂಡು ಬಂದಿದೆ. ಆ ರೀತಿ ಛತ್ರಿ ನ್ಯಾಯ ಅಂತಾನೆ ಹೆಸರು ಅದಕ್ಕೆ. ಆ ನ್ಯಾಯದಿಂದ ಋತಂಬಿ ಬಂತವು ಅಂತ ಹೇಳಿದೆ ಹೊರತು ಪರಮಾತ್ಮನಿಗೆ ಕರ್ಮಫಲ ಭೋಕ್ತೃತ್ವ ಇಲ್ಲ ಅಂತ ಅಲ್ಲಿ ಅರ್ಥ. ಅದನ್ನ ಛತ್ರಿ ನ್ಯಾಯೇನ ಪಿಬದ್ ಅಪಿಬತ್ ಸಮುದಾಯ ಲಕ್ಷ್ಯ ಕಮಿತಿ ಹೇಳಿದ್ರು. ಅಥವಾ ಅದನ್ನ ವಿಚಾರ ಮಾಡ್ತಾರೆ ಅಲ್ಲಿ. ಹಾಗೆ ಹೇಳಕ್ಕೆ ಸರಿ ಇಲ್ವಲ್ಲ, ಅದು ಹೇಗೆ ಹೇಳ್ತೀರಾ ನೀವು, ಇಲ್ಲಿ 2 ಸಂಖ್ಯೆ ಅಂತ ಬರುತ್ತೆ, ದ್ವಾಸುಪರ್ಣ ಋತಂಬಿ ಬಂತವು ವಿವಚನ ಇದೆಯಲ್ಲ ಇಲ್ಲೆಲ್ಲ ಅಂತ ಹೇಳಿದ್ರೆ ಅದನ್ನ ವಿಚಾರ ಮಾಡಿ ಇಲ್ಲಿ ಹೇಳ್ತಾರೆ. ಅದು ಸ್ವಲ್ಪ ಭಾಗ 1 ಪೇಜ್ ಬಿಟ್ಟು ಹೋಗಿದೆ. ಋತಂಬಿ ಬಂತವು ದ್ವಾಸುಪರ್ಣ ಚಿತ್ರ ದ್ವಿತ್ವ ಸಂಖ್ಯಾ ಪ್ರತೀತೇ ಐಕ್ಯಂ ಪ್ರತೀಯತೆ. ಎಲ್ಲೋ ಇಬ್ರು ಒಂದೇ ಹೇಳ್ಬೇಕಲ್ಲ, ಇಬ್ರು ಸಮಾನವಾದ ಅರ್ಥ ಹೇಳ್ಬೇಕಲ್ಲ ಅಂತ ಹೇಳಿದ್ರೆ, ಅನ್ಯಃ ಪಿಪ್ಪಲಂ ಸ್ವಾದು ಅನಶ್ನನ್ಯಃ ಅಂತ ಹೇಳುವಾಗ ಅಶನಾಯಾದಿ ಅತೀತಃ ಪರಮಾತ್ಮ ಪ್ರತೀಯತೆ. ಅತಯೇವ ಜುಷ್ಟಂ ಯದಾ ಪಶ್ಯತಿ ವಾಕ್ಯಶೇಷೆ ಪರಮಾತ್ಮನೇ ಪ್ರತಿಪಾದನಂ ದೃಶ್ಯತೆ. ಋತಂ ಬಿಬಂತಂ ಇತಿ ಮಂತ್ರೇ ಚ ಅನ್ಯತ್ರ ಧರ್ಮಾತಿ. ಇದೆಲ್ಲ ಜಸ್ಟಿಫೈ ಮಾಡ್ತಾರೆ. ಇದು ಋತಂ ಬಿಬಂತಂ ಅನ್ನೋದು ಕಠೋಪನಿಷತ್ತಿನ ಮಂತ್ರ. ಆ ಮಂತ್ರಕ್ಕೆ ಮೊದಲು ಇನ್ನೊಂದು ಮಂತ್ರಗಳು ಬರುತ್ತೆ. ಅನ್ಯತ್ರ ಧರ್ಮಾದ್, ಅನ್ಯತ್ರ ಅಧರ್ಮಾದ್, ಅನ್ಯತ್ರ ಅಸ್ಮಾತ್, ಕೃತಾಕೃತಾತ್, ಅನ್ಯತ್ರ ಭೂತಾಚ ಭವ್ಯಾಚ ಎತ್ತತ್ ಪಶ್ಯತಿ ತದ್ವದ ಅಂತ ಒಂದು ಮಂತ್ರ. ಯಾ ಸೇತು ಈಜಾನ ಅಕ್ಷರಂ ಬ್ರಹ್ಮಯತ್ ಪರಂ ಅಂತ ಹೇಳಿ ಅದು ಈ ಮಂತ್ರಗಳೆಲ್ಲ ಉಪಕ್ರಮದಲ್ಲಿ ಬರುತ್ತೆ ಅಲ್ಲಿ. ಆದ್ರಿಂದ ಅಲ್ಲಿ ಪರಮಾತ್ಮ ಅಂತ ಹೇಳೋದ್ರಲ್ಲಿ ಏನು ಕಷ್ಟವಿಲ್ಲ. ಅದನ್ನ ಹೇಳಿ ಅದನ್ನ ಜಸ್ಟಿಫೈ ಮಾಡ್ತಾರೆ. ಅದೆಲ್ಲ ಭಾಷ್ಯದ ಕೆಲವು ಸ್ವಲ್ಪ ವಿಷಯವನ್ನ ಇಲ್ಲಿ ಸ್ವಲ್ಪ ಮಾಡಿ ಏನು ವಿರೋಧವಿಲ್ಲ, ಅಲ್ಲಿ ಪ್ರತಿಪಾದನೆ ಮಾಡಿರೋದಕ್ಕೂ ಇಲ್ಲಿದಕ್ಕೂ ಏನು ವಿರೋಧವಿಲ್ಲ ಅಂತ ಹೇಳಿ ಅರ್ಥವಿಲ್ಲ ಅನ್ನೋದನ್ನ ಹೇಳ್ತಾರೆ. ತಸ್ಮಾತ್ ದ್ವಾಸುಪರ್ಣೇತಿ ಮಂತ್ರ ಜೀವ ಪರಮಾತ್ಮ ಪರಯೇವ ಸತ್ವಕ್ಷೇತ್ರ ಶಬ್ದವಪಿ ತತ್ಪರವೇವ ಇತಿ ಯುಕ್ತಂ ಪ್ರಕೃತಂ ಅನುಸರಾಮ. ಅಲ್ಲಿಗೆ ಮುಗಿಸ್ತಾರೆ ಈ ವಿಚಾರವನ್ನ. ಅಲ್ಲಿ ವ್ಯಾಖ್ಯಾನಗಳಲ್ಲಿ ಹೇಗೆ ಹೇಗೆ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ಇಲ್ಲಿ ಅರ್ಥಗಳನ್ನ ಆಯಾ ಪ್ರಕರಣಕ್ಕೂ ಆಯಾ ಇದಕ್ಕೂ ಅನುಗುಣವಾಗಿ ನಾವು ಅರ್ಥ ಮಾಡಬೇಕು ಅನ್ನೋದು ಮುಖ್ಯ. ಇಲ್ಲಿ ಸತ್ವಶಬ್ದಕ್ಕೆ ಜೀವಾತ್ಮ ಪರವಾಗಿ ಅರ್ಥ ಮಾಡೋದ್ರಲ್ಲಿ ವಿರೋಧವಿಲ್ಲ, ಕ್ಷೇತ್ರ ಶಬ್ದಕ್ಕೆ ಪರಮಾತ್ಮ ಪರವಾಗಿ ಅರ್ಥ ಮಾಡೋಕ್ಕೆ ವಿರೋಧವಿಲ್ಲ. ದ್ವಾಸುಪರ್ಣ ಮಂತ್ರವು ಜೀವನನ್ನು ಪರಮಾತ್ಮನ ತಿಳಿಸುತ್ತೆ ಹೊರತು ಅಂತಃಕರಣವನ್ನು ಅಲ್ಲ ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ. ಮುಂದಿನ ಮಂತ್ರ ನೋಡೋಣ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯ ಉಪೈತಿ. ಪ್ರಧಾನವಾದ ಮಂತ್ರ. ಇದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ. ನಿತ್ಯವಚ್ಯುತ ಪದಾಂ ವಿಜಯಗ್ಮರುಕ್ಮವ್ಯಾಮೋಹತಃ ದರಿದ್ರಾಣಿ ನಾಯಮೇನೆ ಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯರ್ಣೋ ಶರಣಂ ಪ್ರಪದ್ಯೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾಗುಂಸಸ್ತನೂಭಿಃ
यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो विष्णुनेमिः स्वस्ति नो बृहस्पतिर्दधातु।